ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಚಾನೆಲ್ನಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೂ ವರ್ಷ ಭವಿಷ್ಯ 12 ರಾಶಿಗಳ ಫಲಾಫಲವನ್ನು ವಿಸ್ತಾರವಾಗಿ ತಿಳಿಸಲಿದ್ದೇವೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂದೆ ಬಂದು ನಿಮಗೆ ತಲುಪುತ್ತದೆ. ಇಂದು 23 ಏಪ್ರಿಲ್ 2026 ಗುರುವಾರದ ಮೊದಲನೇ ರಾಶಿಯಾದ ಮೇಷರಾಶಿಯ ವಿಸ್ತಾರವಾದ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೊದಲನೇ ರಾಶಿ ಮೇಷರಾಶಿ. ಇಂದಿನ ಗ್ರಹಗತಿ ಮತ್ತು ಸ್ಥಿತಿ, ಅದರ ಪ್ರಭಾವ ನೋಡೋದಾದ್ರೆ ಚಂದ್ರನ ಸಂಚಾರ ನಿಮ್ಮ ರಾಶಿಗೆ ಪೂರಕವಾಗಿದೆ. ಸೊ ಮನಸ್ಸಿನಲ್ಲಿ ಹೊಸ ಉತ್ಸಾಹ ತುಂಬಿರುತ್ತೆ. ಗುರು ಮತ್ತೆ ಬುಧನ ಪ್ರಭಾವದಿಂದ ನಿಮ್ಮ ನಿರ್ಧಾರಗಳಲ್ಲಿ ಬಹಳ ಸ್ಪಷ್ಟತೆ ಇರುತ್ತೆ. ಹಾಗೆ ಧೈರ್ಯ ಮತ್ತೆ ಆತ್ಮವಿಶ್ವಾಸ ನಿಮ್ಮ ಯಶಸ್ಸಿನ ಹಾದಿಗೆ ಮೆಟ್ಟಿಲಾಗಿರುತ್ತೆ ಅಂತ ಹೇಳ್ಬಹುದು. ಇನ್ನು ವೃತ್ತಿ ಮತ್ತು ಉದ್ಯೋಗ ಜೀವನ ಹೇಗಿದೆ ಅಂತ ನೋಡೋದಾದ್ರೆ ಉದ್ಯೋಗಿಗಳಿಗೆ ಇವತ್ತು ಅತ್ಯಂತ ಸಕ್ರಿಯವಾದ ದಿನ ಅಂತಾನೆ ಹೇಳ್ಬಹುದು. ಕೆಲಸದ ಸ್ಥಳದಲ್ಲಿ ನಿಮಗೆ ಒಳ್ಳೆ ಮನ್ನಣೆ ಸಿಗುತ್ತೆ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಕೂಡ ಪಡಿತೀರಾ ಇವತ್ತು. ಆಮೇಲೆ ಬಾಕಿ ಉಳಿದಿರೋ ಏನೇನ್ ಕೆಲಸ ಇದೆ ಅದೆಲ್ಲ ಪೂರ್ತಿ ಮಾಡ್ತೀರಾ. ಹಾಗಾಗಿ ಇದು ಒಳ್ಳೆ ಸಮಯ ಅಂತಾನೆ ಹೇಳ್ಬಹುದು ಇವತ್ತಿನ ದಿನ. ಇನ್ನು ಹೊಸ ಅವಕಾಶಕ್ಕೆ ನಿರೀಕ್ಷೆ ಮಾಡ್ತಿರೋರಿಗೆ, ಅಂದ್ರೆ ನಿರುದ್ಯೋಗಿಗಳಾಗಿರಬಹುದು ಅಥವಾ ಉದ್ಯೋಗದಲ್ಲೇ ಇದ್ದು ಬೇರೆ ಟ್ರಾನ್ಸ್ಫರ್ ಏನಾದರೂ ಮಾಡಬೇಕು ಅಥವಾ ಬೇರೆ ಹೊಸ ಉದ್ಯೋಗಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋರಿಗೆ ಇವತ್ತು ಏನಾದರೂ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಅದರಲ್ಲಿ ನಿಮಗೆ ಯಶಸ್ಸಾಗತ್ತೆ. ಇನ್ನು ಸಹೋದ್ಯೋಗಿಗಳ ಸಹಕಾರ ಯಾವ ತರ ಇರುತ್ತೆ ಅಂತಂದ್ರೆ, ನೀವೊಂದು ತಂಡದಲ್ಲಿ ಕೆಲಸ ಮಾಡ್ತಾ ಇದ್ರೆ ಎಲ್ಲರ ವಿಶ್ವಾಸಕ್ಕೆ ಒಳಗಾಗ್ತೀರಾ. ಅದನ್ನ ಅವರ ಒಪಿನಿಯನ್ನ ತಗೊಂಡು ನೀವೇನ್ ಕೆಲಸ ಮಾಡ್ತೀರಲ್ಲ, ನಿಮ್ಮ ಒಂದು ನಾಯಕತ್ವದ ಗುಣಗಳು ಎಲ್ಲರ ಗಮನ ಸೆಳೆಯುತ್ತೆ. ಯಾಕಂದ್ರೆ ಎಲ್ಲರದ್ದು ಸಮನಾಗಿ ನೀವು ಒಪಿನಿಯನ್ನ ಶೇರ್ ಮಾಡಿ ಅದನ್ನ ನಿಮ್ಮ ಕಾರ್ಯದಲ್ಲಿ ಅಳವಡಿಸ್ತೀರಾ. ಇನ್ನು ವ್ಯಾಪಾರ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆರ್ಥಿಕವಾಗಿ ಇಂದು ಲಾಭದಾಯಕ ದಿನ ಅಂತಾನೆ ಹೇಳ್ಬಹುದು. ಖರ್ಚಿನ ಬಗ್ಗೆ ಸ್ವಲ್ಪ ನೀವು ಎಚ್ಚರದಿಂದ ಇರಬೇಕು. ವ್ಯಾಪಾರ ವೃದ್ಧಿ ಏನಾದ್ರೂ ಮಾಡಬೇಕು. ಸಣ್ಣ ಮತ್ತು ಮಧ್ಯಮ ವರ್ಗದ ವ್ಯಾಪಾರಿಗಳು ಉತ್ತಮ ಲಾಭದ ಸೂಚನೆ ಕೂಡ ಇದೆ ನಿಮಗೆ. ಇನ್ನು ಹೊಸ ಹೂಡಿಕೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರು ಸ್ವಲ್ಪ ನೀವು ತಜ್ಞರ ಸಲಹೆ ಪಡೆದು ಮುಂದುವರೆದ್ರೆ ನಿಮಗೆ ಹೆಚ್ಚಿನ ಲಾಭ ಕೂಡ ಸಿಗತ್ತೆ. ಇನ್ನು ಹಣಕಾಸಿನ ಹರಿವು ಹೇಗಿದೆ ಅಂತ ನೋಡೋದಾದ್ರೆ ಬರಬೇಕಿದ್ದ ಹಳೆ ಬಾಕಿ ಹಣ ಇವತ್ತೇ ಬಂದು ಕೈ ಸೇರತ್ತೆ. ಆದ್ರೆ ಅತಿಯಾದ ಆಸೆಗೆ ಬಿದ್ದು ಷೇರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಹೆಚ್ಚಿನ ಅಮೌಂಟ್ ನಾನು ಹೂಡಿಕೆ ಮಾಡಬೇಕು, ಇವತ್ತು ಒಳ್ಳೆ ಲಾಭ ಬಂದಿದೆ ಅಂತ ಹೇಳ್ಬಿಟ್ಟು ಜಾಸ್ತಿ ಅಮೌಂಟ್ ಹಾಕಕ್ ಹೋಗ್ಬೇಡಿ. ಅದು ನಿಮಗೆ ಲಾಸ್ ಆಗೋ ಚಾನ್ಸಸ್ ಇದೆ. ಇನ್ನು ಅನಗತ್ಯ ವೆಚ್ಚ ಮಾಡ್ತೀರಾ ಇವತ್ತು. ಐಷಾರಾಮಿ ವಸ್ತುಗಳ ಮೇಲಾಗಿರ್ಬೋದು ಅಥವಾ ಮನೆ ಬೇಡದಿರೋ ವಸ್ತು, ನಿಮಗದು ಸುಮ್ಮನೆ ತಲೆಯಲ್ಲಿ ಹೊಳೆದ್ಬಿಡತ್ತೆ ಇದಿರಬೇಕು ಅಂತೇಳಿ ಆ ವಸ್ತುಗಳಿಗೆ ಹಣ ವ್ಯಯಿಸುವ ಸಾಧ್ಯತೆ ಕೂಡ ಇದೆ. ಇನ್ನು ಉಳಿತಾಯ ಕಡೆಗೂ ಸ್ವಲ್ಪ ನೀವು ಗಮನ ಹರಿಸ್ಬೇಕು ಇವತ್ತು. ಕುಟುಂಬ ಮತ್ತೆ ಪ್ರೀತಿ ನೋಡೋದಾದ್ರೆ ಕುಟುಂಬದಲ್ಲಿ ಸಾಮರಸ್ಯದ ವಾತಾವರಣ ಅಂತೂ ಇರುತ್ತೆ. ಸಂಗಾತಿಯೊಂದಿಗೆ ಸಂಬಂಧ ಬಹಳ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕೂಡ ಕಳೀತೀರಾ ಇವತ್ತು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ಅವುಗಳನ್ನು ಸ್ವಲ್ಪ ನಿಮ್ಮ ಮಾತುಕತೆ ಮೂಲಕ ಬಗೆಹರಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಇನ್ನು ಮಕ್ಕಳ ಅಭಿವೃದ್ಧಿ ನೋಡೋದಾದ್ರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡು ಬರ್ತಾ ಇದೆ. ಅವರ ಸಾಧನೆಯಿಂದ ಪೋಷಕರಿಗೆ ಹೆಮ್ಮೆ ಕೂಡ ಅನ್ಸುತ್ತೆ. ಇನ್ನು ಸಾಮಾಜಿಕ ಗೌರವ ನೋಡೋದಾದ್ರೆ ಬಂಧು ಮಿತ್ರರ ಆಗಮನದಿಂದ ಮನೆಯಲ್ಲಿ ಬಹಳ ಸಂತೋಷದ ವಾತಾವರಣ ಕೂಡ ಇರುತ್ತೆ. ಹಾಗೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂತ ಘಟನೆಗಳು ಕೂಡ ಇವತ್ತು ಸಂಭವಿಸುತ್ತೆ. ಇನ್ನು ನಿಮ್ಮ ಆರೋಗ್ಯ ಮತ್ತು ಜೀವನ ಶೈಲಿ ನೋಡೋದಾದ್ರೆ ಆರೋಗ್ಯದ ದೃಷ್ಟಿಯಿಂದ ಸಾಧಾರಣ ಶುಭದಾಯಕ ದಿನ ಅಂತಾನೆ ಹೇಳ್ಬಹುದು. ಹಾಗೆ ಮಾನಸಿಕ ಶಾಂತಿ ಇದು ಕಂಡುಕೊಳ್ಳಕ್ಕೆ ನೀವು ಯೋಗ ಧ್ಯಾನ ಮಾಡೋದು ಮನಸ್ಸಿನ ಒತ್ತಡ ಕಡಿಮೆ ಮಾಡುತ್ತೆ. ಇನ್ನು ಅತಿಯಾದ ಕೆಲಸದ ಒತ್ತಡದಿಂದ ಸ್ವಲ್ಪ ಇವತ್ತು ತಲೆನೋವು ಅಥವಾ ಕಣ್ಣಿನ ತೊಂದರೆ ಕಾಣಿಸ್ಕೊಳ್ಬಹುದು. ಕಣ್ಣಿನ ಉರಿ ಆಗಿರ್ಬೋದು, ಕಣ್ಣು ಊತ ಬರೋದಾಗಿರ್ಬೋದು, ಈ ತರ ಆಗತ್ತೆ. ಸೊ ಸರಿಯಾದ ಆಹಾರ ಕ್ರಮನ ನೀವು ಪಾಲಿಸ್ಬೇಕು. ಹೊರಗಿನ ಆಹಾರ ಸೇವನೆ ಸ್ವಲ್ಪ ತಪ್ಪಿಸ್ಬೇಕು. ಸಾಕಷ್ಟು ನೀರು ಕುಡಿಬೇಕು. ಪೌಷ್ಟಿಕ ಆಹಾರನ ಸೇವಿಸೋದು ಬಹಳ ಮುಖ್ಯ. ಟೈಮ್ ಟು ಟೈಮ್ ಊಟ ಮಾಡಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕೊರತೆ ಬಹಳ ಉಂಟಾಗುತ್ತೆ ಇವತ್ತು. ಹಾಗಾಗಿ ಓದಿನ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಅನ್ನೋದಾದ್ರೆ ನೀವು ಒಬ್ಬರೇ ಕುತ್ಕೊಂಡು ಓದ್ಬೇಕು, ಗ್ರೂಪ್ ಸ್ಟಡಿ ಬಿಟ್ಟು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವವರಿಗೆ ಹಿರಿಯರ ಅಥವಾ ಶಿಕ್ಷಕರ ಮಾರ್ಗದರ್ಶನ ಬಹಳ ಮುಖ್ಯವಾಗಿರುತ್ತೆ. ಅವರ ಒಂದು ಮಾರ್ಗದರ್ಶನದಿಂದ ನೀವು ಓದಿದ್ರೆ ಬಹಳ ಒಳ್ಳೆಯದು. ಇನ್ನು ವಿಶೇಷ ಸೂಚನೆ ನೋಡೋದಾದ್ರೆ ಶುಭ ಸಂಖ್ಯೆ 19, ಶುಭ ಬಣ್ಣ ಕೆಂಪು ಮತ್ತು ಕೇಸರಿ, ಶುಭ ದಿಕ್ಕು ಪೂರ್ವ. ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ಬೆಳಗ್ಗೆ ಸೂರ್ಯ ದೇವರಿಗೆ ಅರ್ಘ್ಯ ನೀಡಿ ಅಥವಾ ಹನುಮಾನ್ ಚಾಲೀಸ ಪಠಿಸುವುದು ದಿನದ ಸಂಕಷ್ಟ ಎಲ್ಲ ದೂರವಾಗಿ ಸುಗಮವಾಗಿ ಇರುತ್ತೆ ಇವತ್ತಿನ ದಿನ ನಿಮಗೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ.
ವೃಷಭ ರಾಶಿಗೆ ಶುಕ್ರನ ಅಧಿಪತಿ ಇದೆ. ಈ ರಾಶಿಯವರು ಇಂದು ಸಮಾಧಾನ ಮತ್ತು ಪ್ರಗತಿಯ ಸಂಯೋಜನೆ ದಿನ ಆಗಿರುತ್ತೆ. ಚಂದ್ರನ ಸ್ಥಾನ ನಿಮ್ಮ ಆರ್ಥಿಕ ಮತ್ತು ಕೌಟುಂಬಿಕ ಸುಖನ ಹೆಚ್ಚಿಸುತ್ತೆ. ಇನ್ನು ಉದ್ಯೋಗ ಮತ್ತೆ ವೃತ್ತಿಪರ ನೋಡೋದಾದ್ರೆ ಉದ್ಯೋಗಿಗಳಿಗೆ ಇವತ್ತು ಸ್ಥಿರತೆ ಇರುತ್ತೆ. ಕೆಲಸದ ಒತ್ತಡ, ಸ್ಥಳದಲ್ಲಿ ಹೊಸ ಜವಾಬ್ದಾರಿ ಬಹಳ ಇರತ್ತೆ. ಹಾಗಾಗಿ ನಿಮ್ಮ ಸಂಯಮ ಮತ್ತು ತಾಳ್ಮೆಯಿಂದ ಇದ್ರೆ ಅದೆಲ್ಲ ಯಶಸ್ವಿಯಾಗಿ ನೀವು ಪೂರ್ಣಗೊಳಿಸ್ತೀರಾ. ಇನ್ನು ಪ್ರಮೋಷನ್ಗೆ ಯೋಚನೆ ಮಾಡ್ತಾ ಇರೋರು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಪ್ರಮೋಷನ್ ಅಥವಾ ವರ್ಗಾವಣೆ, ಟ್ರಾನ್ಸ್ಫರ್, ಇದ್ರ ಬಗ್ಗೆ ಎಲ್ಲ ಶುಭ ಸುದ್ದಿ ಕೇಳುವ ಸಾಧ್ಯತೆ ಇದೆ ಇವತ್ತು. ಇನ್ನು ಕಲಾಕ್ಷೇತ್ರ, ಕಲೆ, ವಿನ್ಯಾಸ ಅಥವಾ ಸೃಜನಾತ್ಮಕ ಕೆಲಸದಲ್ಲಿ ಇರೋರಿಗೆ ಬಹಳ ಅದೃಷ್ಟದ ದಿನ ಅಂತಾನೆ ಹೇಳ್ಬಹುದು. ನಿಮ್ಮ ಕೌಶಲ್ಯಕ್ಕೆ ಸೂಕ್ತ ವೇದಿಕೆ ಕೂಡ ಸಿಗತ್ತೆ. ವ್ಯಾಪಾರ ಮತ್ತು ಆರ್ಥಿಕತೆ ನೋಡೋದಾದ್ರೆ ಆರ್ಥಿಕ ವ್ಯವಹಾರದಲ್ಲಿ ಇಂದು ನೀವು ಬಹಳ ಚಾಣಾಕ್ಷತೆತನದಿಂದ ಮೆರಿತೀರಾ. ಯಾವ ತರ ಅಂತಂದ್ರೆ ಹೂಡಿಕೆಯಲ್ಲಿ ಭೂಮಿ ಅಥವಾ ಆಸ್ತಿ ಮೇಲೆ ಹೂಡಿಕೆ ಮಾಡಲು ಬಹಳಷ್ಟು ಶುಭ ದಿನ ಇವತ್ತು. ದೀರ್ಘಕಾಲದ ಹೂಡಿಕೆ ಭವಿಷ್ಯದಲ್ಲಿ ಉತ್ತಮ ಲಾಭ ಕೂಡ ತಂದು ಕೊಡುತ್ತೆ. ಹಾಗೆ ವ್ಯವಹಾರದ ಪ್ರಗತಿ ಮಾಡೋದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿರ್ಬೋದು ಅಥವಾ ವ್ಯವಹಾರನ ಬೇರೆ ಬ್ರಾಂಚ್ ಓಪನ್ ಮಾಡೋದಾಗಿರ್ಬೋದು, ಇದರಿಂದ ಬಹಳಷ್ಟು ಲಾಭಾಂಶ ಹೆಚ್ಚಾಗುತ್ತೆ ನಿಮಗಿವತ್ತು. ಇನ್ನು ಹೊಸ ಗ್ರಾಹಕರನ್ನು ಸೆಳೆಯಲು ನೀವು ಮಾಡುವ ಪ್ರಯತ್ನಗಳು ಎಲ್ಲ ಫಲ ತಂದುಕೊಡತ್ತೆ. ಇನ್ನು ಸಾಲದ ಸುಳಿವು, ಯಾರಿಗೂ ಸಾಲ ನೀಡುವ ಮುನ್ನ ಅಥವಾ ಸಾಲ ಪಡೆಯುವ ಮುನ್ನ ಬಹಳ ಎಚ್ಚರದಿಂದಿರಬೇಕು. ಅನಗತ್ಯ ಖರ್ಚುಗಳಿಗೆ ನೀವು ಕಡಿವಾಣ ಹಾಕಿದ್ರೆ ಇವತ್ತು ಬಹಳ ಒಳ್ಳೆಯದು. ಕುಟುಂಬ ಮತ್ತು ಸಮಾಜ ಜೀವನ ಹೇಗಿರುತ್ತೆ ಅಂತ ನೋಡೋದಾದ್ರೆ ಬಹಳ ಮನೆಯಲ್ಲಿ ಶಾಂತಿ ವಾತಾವರಣ ಇರುತ್ತೆ. ಸಂತೋಷದ ಕ್ಷಣಗಳು ಕೂಡ ಕಂಡು ಬರುತ್ತೆ. ಕುಟುಂಬದ ಸದಸ್ಯರೊಂದಿಗೆ ಟ್ರಿಪ್ ಹೋಗೋದು, ಪಿಕ್ನಿಕ್ ಹೋಗೋದು ಅಥವಾ ಹೊರಗಡೆ ಹೋಟೆಲಿಗೆ ಊಟ ಮಾಡಕ್ ಹೋಗೋದು, ಇದೆಲ್ಲ ಪ್ಲಾನ್ ಮಾಡ್ಕೋತೀರಾ ಇವತ್ತು. ಮತ್ತೆ ತಾಯಿ ಕಡೆಯಿಂದ ವಿಶೇಷವಾಗಿ ಸಹಕಾರ, ಆಮೇಲೆ ಉಡುಗೊರೆ ಎಲ್ಲ ಸಿಗತ್ತೆ. ಇನ್ನು ವೈವಾಹಿಕ ಜೀವನ ಹೇಗಿದೆ ವೃಷಭ ರಾಶಿಯವರಿಗೆ ಅಂದ್ರೆ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದೇ ಇರತ್ತೆ ನಿಮಗೆ. ಸಂಜೆ ವೇಳೆಗೆ ಅವೆಲ್ಲ ತಿಳಿಯಾಗುತ್ತೆ. ಆಮೇಲೆ ಪ್ರೇಮಿಗಳಿಗೆ ಮನೆಯವರ ಒಪ್ಪಿಗೆ ಸಿಗುವ ಮುನ್ಸೂಚನೆ ಕೂಡ ಇದೆ. ಇವತ್ತು ನಿಮ್ಮ ಪ್ರೇಮ ವಿಚಾರನ ಮನೆಯಲ್ಲಿ ತಿಳಿಸಬಹುದು. ಸ್ನೇಹಿತರ ಬೆಂಬಲ ಹೇಗಿದೆ ಅನ್ನೋದ್ರೆ ಸ್ನೇಹಿತರನ್ನು ಭೇಟಿ ಮಾಡುವ ಅವಕಾಶ ಸಿಗುತ್ತೆ ಇವತ್ತು. ಅದು ನಿಮಗೆ ಮಾನಸಿಕ ಮುದ ಕೂಡ ನೀಡಲಿದೆ. ಇನ್ನು ಆರೋಗ್ಯ ಸ್ಥಿತಿ ನೋಡೋದಾದ್ರೆ ಸ್ವಲ್ಪ ನೀವು ಆರೋಗ್ಯ ವಿಚಾರದಲ್ಲಿ ಅತಿಯಾದ ನಿರ್ಲಕ್ಷ್ಯ ಮಾಡಬೇಡಿ. ಜೀರ್ಣಕ್ರಿಯೆ ಸಂಬಂಧಿಸಿದ್ದು, ಹೊಟ್ಟೆಗೆ ಸಂಬಂಧಿಸಿದ್ದು ಸಮಸ್ಯೆ ಅಥವಾ ಗಂಟಲಿನ ಕಿರಿಕಿರಿ ಇದೆಲ್ಲ ಆಗಬಹುದು ಇವತ್ತು. ಸ್ವಲ್ಪ ಕೋಲ್ಡ್ ಡ್ರಿಂಕ್ಸ್ ಇಂದ ಅಥವಾ ಎಣ್ಣೆ ಪದಾರ್ಥದ ವಸ್ತುಗಳಿಂದ ಸೇವನೆಯಿಂದ ದೂರ ಇರಬೇಕು. ಇನ್ನು ಮಾನಸಿಕ ನೆಮ್ಮದಿ ಅಂದ್ರೆ ಕೆಲಸದ ಸ್ಥಳದಲ್ಲಿ ವಿಶ್ರಾಂತಿ ಪಡಿಬೇಕು. ಅವಾಗವಾಗ ಕಂಟಿನ್ಯೂಟಿ ಇರಬಾರ್ದು ಕೆಲಸದಲ್ಲಿ. ಸಂಜೆ ಹೊತ್ತು ಮ್ಯೂಸಿಕ್ ಕೇಳೋದಾಗ್ಲಿ, ಪುಸ್ತಕ ಓದೋದಾಗ್ಲಿ ಇದೆಲ್ಲ ಮಾನಸಿಕ ಒತ್ತಡನ ಕಡಿಮೆ ಮಾಡತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ ಇಂದು ಅಧ್ಯಯನದಲ್ಲಿ ಉತ್ತಮ ಪ್ರಗತಿಯನ್ನು ಕಂಡು ಬರುತ್ತೆ. ಆದ್ರೆ ಗಣಿತ, ವಿಜ್ಞಾನ ವಿಷಯದ ವಿದ್ಯಾರ್ಥಿಗಳು ಹೆಚ್ಚಿನ ಆಸಕ್ತಿ ಕೂಡ ಇರುತ್ತೆ. ಕಷ್ಟ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ನೀವು ಟೀಚರ್ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿರೋ ಹಿರಿಯರ ಸಲಹೆ ಪಡೆದ್ರೆ ಸುಲಭವಾಗಿ ಅರ್ಥ ಮಾಡ್ಕೊಳ್ತೀರಾ. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಶುಭ ಸಂಖ್ಯೆ 2 ಮತ್ತು 7, ಶುಭ ಬಣ್ಣ ಬಿಳಿ ಮತ್ತು ತಿಳಿ ನೀಲಿ, ಶುಭ ದಿಕ್ಕು ದಕ್ಷಿಣ. ವಿಶೇಷ ಪರಿಹಾರ ಬೇಕಪ್ಪ ಅನ್ನೋದಾದ್ರೆ ಮಹಾಲಕ್ಷ್ಮೀ ದೇವಿಯ ಪ್ರಾರ್ಥನೆ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಬಣ್ಣದ ಹೂವನ್ನು ಅರ್ಪಿಸುವುದು. ಇದರಿಂದ ನಿಮ್ಮ ಆರ್ಥಿಕ ಅಡೆತಡೆಗಳು ಏನಿದೆ ಅದೆಲ್ಲ ನಿವಾರಣೆ ಆಗುತ್ತೆ. ಹಾಗೆ ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಇವತ್ತು ಯಾರೊಂದಿಗೂ ವಾದಕ್ಕೆ ಇಳಿಬೇಡಿ. ಮೌನಂ ಸಮ್ಮತಿ ಲಕ್ಷಣಂ ಎಂಬ ಕೆಲವು ಕಡೆ ನೀವು ಸುಮ್ಮನಿದ್ರೇನೆ ನಿಮ್ ಗೌರವ ಕಾಪಾಡ್ಕೊಳ್ತೀರಾ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ಸಮ್ಮಿಶ್ರ ಫಲಗಳು ಇದೆ. ಕೆಲವು ವಿಚಾರಗಳಲ್ಲಿ ನೀವು ಬಹಳ ಜಾಗರೂಕತೆಯಿಂದ ಇರಬೇಕಾದ ಅವಶ್ಯಕತೆ ಇದೆ. ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ ಉದ್ಯೋಗಿಗಳಿಗೆ ಇಂದು ಸವಾಲಿನ ದಿನ ಅಂತಾನೆ ಹೇಳ್ಬೋದು. ನಿಮ್ಮ ಮಾತಿನ ಮೇಲೆ ಇವತ್ತು ಬಹಳಷ್ಟು ನಿಗಾ ಇರಬೇಕು. ಏನಕ್ಕಂದ್ರೆ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಸ್ವಲ್ಪ ಪೇಷನ್ಸ್ ಇಂದಿರಬೇಕು. ನಿಮ್ಮ ಮಾತುಗಳು ತಪ್ಪಾಗಿ ಅರ್ಥ ಮಾಡಿಕೊಂಡು ಅವ್ರ ಜಗಳಕ್ಕೆ ಬರೋ ಸಾಧ್ಯತೆ ಇರುತ್ತೆ. ಹಾಗೆ ಸಾಫ್ಟ್ವೇರ್, ಮಾರ್ಕೆಟಿಂಗ್ ಅಥವಾ ಬರವಣಿಗೆ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಹೊಸ ಆಲೋಚನೆಗಳು ಮೂಡತ್ತೆ ಇವತ್ತು. ಆಮೇಲೆ ನಿಮ್ಮ ಕಾರ್ಯಕ್ಷಮತೆ ಬಹಳ ಹೆಚ್ಚಾಗತ್ತೆ. ಇನ್ನು ಪ್ರಯಾಣ ನೋಡೋದಾದ್ರೆ ಕೆಲಸದ ನಿಮಿತ್ತ ಅನಿರೀಕ್ಷಿತ ಕಿರು ಪ್ರಯಾಣ ಮಾಡುವ ಸಾಧ್ಯತೆ ಕೂಡ ಇದೆ. ಅದು ಸ್ವಲ್ಪ ನಿಮಗೆ ಆಯಾಸ ಅಂತ ಅನ್ಸತ್ತೆ, ಆದ್ರೂ ಅದು ಭವಿಷ್ಯಕ್ಕೆ ದೊಡ್ಡ ಲಾಭನೇ ತಂದುಕೊಡತ್ತೆ ಅಂತ ಹೇಳ್ಬಹುದು. ಇನ್ನು ವ್ಯಾಪಾರ, ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಏರಿಳಿತ ಕಂಡು ಬರ್ತಾ ಇದೆ. ಹೊಸ ಒಪ್ಪಂದ ಮಾಡೋದಾಗಿರ್ಬೋದು, ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕೋದಾಗಿರ್ಬೋದು ಇವತ್ತು ಬಹಳ ಒಳ್ಳೆ ದಿನ. ಆದ್ರೆ ದಾಖಲೆಗಳನ್ನ ಸರಿಯಾಗಿ ಪರಿಶೀಲಿಸಬೇಕು. ಏನೇನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಅದೆಲ್ಲ ಕ್ಲೀನಾಗಿ ನೋಡ್ಕೋಬೇಕು.
ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋ ಮುನ್ನ ಸ್ವಲ್ಪ ಎಚ್ಚರದಿಂದ ಇರಬೇಕು. ಯಾಕಂದ್ರೆ ಸ್ವಲ್ಪ ಶಾರ್ಟ್ಕಟ್ ಮೆಥಡ್ಗಳಿಂದ ದೀರ್ಘಕಾಲದ ಹೂಡಿಕೆ ಬಗ್ಗೆ ಯೋಚನೆ ಮಾಡ್ತೀರಾ. ಅನಗತ್ಯ ಖರ್ಚು, ಗೃಹೋಪಯೋಗಿ ವಸ್ತು ಖರೀದಿಗೆ ಅಥವಾ ಐಷಾರಾಮಿ ವಸ್ತು ಖರೀದಿಗೆ ಹಣ ವ್ಯಯವಾಗುವ ಸಾಧ್ಯತೆ ಕೂಡ ಇದೆ. ನೀವು ಬಜೆಟ್ ಹಾಕಿಕೊಂಡು ನಿಮ್ಮಲ್ಲಿರೋ ದುಡ್ಡು, ಅದರಲ್ಲಿ ಪರ್ಚೇಸ್ ಮಾಡಬೇಕಾಗಿರೋ ಅಮೌಂಟ್ ಇವೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಉಳಿತಾಯದ ಕಡೆನೂ ಸ್ವಲ್ಪ ಗಮನ ಕೊಡಬೇಕು. ಇನ್ನು ಕುಟುಂಬ ಮತ್ತೆ ಪ್ರೀತಿ ನೋಡೋದಾದ್ರೆ ಕೌಟುಂಬಿಕ ಜೀವನದಲ್ಲಿ ಮಿಶ್ರ ಪ್ರತಿಕ್ರಿಯೆ ಇರುತ್ತೆ. ಸಹೋದರರೊಂದಿಗೆ ಬಾಂಧವ್ಯ ಹೆಚ್ಚಾಗುತ್ತೆ. ಒಡ ಹುಟ್ಟಿದವರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ಅದನ್ನ ನೀವು ಬಗೆಹರಿಸಲು ಪ್ರಯತ್ನಿಸ್ತೀರಾ. ಅವರು ನಿಮ್ಮ ಸಹಾಯವನ್ನು ನಿರೀಕ್ಷಿಸ್ತಾ ಇರ್ತಾರೆ. ಇನ್ನು ವೈವಾಹಿಕ ಜೀವನ ನೋಡೋದಾದ್ರೆ ಸಂಗಾತಿಯ ಬೆಂಬಲ ನಿಮ್ಗೆ ದೊಡ್ಡ ಶಕ್ತಿ ಆಗ್ಲಿದೆ. ಕಠಿಣ ಸಮಯದಲ್ಲೂ ಅವರು ನಿಮ್ಗೆ ಸಲಹೆ ನೀಡ್ತಾರೆ, ಅದನ್ನ ನೀವು ನಿರ್ಲಕ್ಷಿಸಬಾರದು. ಇನ್ನು ಪ್ರೇಮ ಜೀವನ ನೋಡೋದಾದ್ರೆ ಪ್ರೇಮಿಗಳಿಗೆ ಒಂದು ರೊಮ್ಯಾಂಟಿಕ್ ದಿನ ಅಂತಾನೆ ಹೇಳ್ಬಹುದು. ಪರಸ್ಪರ ಉಡುಗೊರೆ ಕೊಡೋದಾಗ್ಲಿ, ವಿನಿಮಯ ಮಾಡೋದಾಗ್ಲಿ, ಇದರಿಂದ ಸಂಬಂಧ ಗಟ್ಟಿಯಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ಆರೋಗ್ಯ ದೃಷ್ಟಿ ನೋಡೋದಾದ್ರೆ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ ನೀವು. ನರಗಳ ಸಮಸ್ಯೆ, ಅತಿಯಾದ ಕೆಲಸದ ಒತ್ತಡ, ಇದರಿಂದ ನರ ದೌರ್ಬಲ್ಯ ಅಥವಾ ಕೈ ಕಾಲು ನೋವು ಆಗುವ ಸಾಧ್ಯತೆ ಕೂಡ ಇದೆ. ಇನ್ನು ವಿಶ್ರಾಂತಿ ಬಹಳಷ್ಟು ಪಡಿಬೇಕು. ಸರಿಯಾದ ಸಮಯಕ್ಕೆ ಆಹಾರ ಸೇವಿಸೋದು, ಪೂರಕ ನಿದ್ರೆ ಮಾಡೋದು, ಮಾನಸಿಕ ಅಶಾಂತಿ ದೂರ ಮಾಡಲು ಸ್ವಲ್ಪ ಪ್ರಾಣಾಯಾಮ ಮಾಡಿದ್ರೆ ನೀವು ಬಹಳ ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳಿಗೆ ಸೃಜನಾತ್ಮಕ ಕೆಲಸದಲ್ಲಿ ಹೆಚ್ಚು ಆಸಕ್ತಿ ತೋರ್ತೀರಾ. ಹೊಸ ವಿಷಯಗಳಲ್ಲಿ ಕಲಿಯೋರು ಉತ್ಸಾಹ ಕೂಡ ಇರುತ್ತೆ ನಿಮಗೆ. ವಿದೇಶದಲ್ಲಿ ಓದಲು ಬಯಸೋರಿಗೆ ಶುಭ ಸುದ್ದಿ ಕೂಡ ಸಿಗುವ ಸಾಧ್ಯತೆ ಇದೆ. ಆಮೇಲೆ ವಿಶೇಷ ಅಂಶ ನೋಡೋದಾದ್ರೆ ಶುಭ ಸಂಖ್ಯೆ 3, 15, ಶುಭ ಬಣ್ಣ ಹಸಿರು ಮತ್ತು ಹಳದಿ, ಶುಭ ದಿಕ್ಕು ಉತ್ತರ. ವಿಶೇಷ ಪರಿಹಾರ ನೋಡೋದಾದ್ರೆ ವಿಷ್ಣು ಸಹಸ್ರನಾಮ ಪಠಿಸೋದು ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸೋದು ನಿಮಗೆ ಬಹಳಷ್ಟು ಅದೃಷ್ಟ ತಂದುಕೊಡುತ್ತೆ. ಹಸುವಿಗೆ ಹುಲ್ಲು ನೀಡೋದು, ಇದರಿಂದ ಬುಧನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಇವತ್ತು ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳೋ ಮುನ್ನ ಸ್ವಲ್ಪ 2 ಬಾರಿ ಯೋಚನೆ ಮಾಡಬೇಕು. ಆ ತುರದ ಕೆಲಸ ಮಾಡಕ್ ಹೋದ್ರೆ ಅದು ಯಾವಾಗ್ಲೂ ನಿಮಗೆ ತೊಂದರೆನೆ ತಂದುಕೊಡತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಇಂದು ಅತ್ಯಂತ ಶುಭದಾಯಕ ದಿನ ಅಂತಾನೆ ಹೇಳ್ಬಹುದು. ಮನಸ್ಸಿನ ಇಚ್ಛೆಗಳು ಈಡೇರುವ ದಿನ ಇವತ್ತು. ನಿಮ್ಮ ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ ಉದ್ಯೋಗಿಗಳಿಗೆ ಇಂದು ಯಶಸ್ಸಿಗೆ ಸಿಹಿ ಕೊಡಲಿದೆ. ಸಾಮಾನ್ಯ ಅಭಿವೃದ್ಧಿ ಕೂಡ ಆಗತ್ತೆ. ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿ ಯಾವಾಗ್ಲೂ ಹೆಚ್ಚಾಗಿರುತ್ತೆ. ಅದು ನಿಮ್ಮ ಭವಿಷ್ಯದ ಏಳಿಗೆಗೆ ಕೂಡ ಪೂರಕವಾಗತ್ತೆ. ಇನ್ನು ಮೇಲಧಿಕಾರಿಗಳು ನಿಮ್ಮ ಪ್ರಾಮಾಣಿಕತೆಯನ್ನು ಗುರುತಿಸ್ತಾರೆ. ಸರ್ಕಾರಿ ಕೆಲಸದ ಉದ್ಯೋಗದಲ್ಲಿ ಪ್ರಯತ್ನಿಸುವವರಿಗೆ ಅಥವಾ ಸರ್ಕಾರಿ ಕೆಲಸದಲ್ಲಿರೋರಿಗೆ ಇಂದು ಅನುಕೂಲಕರವಾದ ವಾತಾವರಣ ಕೂಡ ಸೃಷ್ಟಿಯಾಗತ್ತೆ. ಇನ್ನು ನಮಗೆ ಟ್ರಾನ್ಸ್ಫರ್ ಬೇಕು, ಬೇರೆ ಕಡೆ ತುಂಬಾ ವರ್ಷದಿಂದ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಟ್ರಾನ್ಸ್ಫರ್ ಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತೀರಲ್ಲ, ಅವರಿಗೆ ವರ್ಗಾವಣೆ ಬಗ್ಗೆ ಸಕಾರಾತ್ಮಕ ಸುದ್ದಿ ಕೂಡ ಕೇಳ್ಬರುತ್ತೆ. ವ್ಯಾಪಾರ ಮತ್ತೆ ಆರ್ಥಿಕ ಪರಿಸ್ಥಿತಿ ನೋಡೋದಾದ್ರೆ ಆರ್ಥಿಕವಾಗಿ ಇಂದು ನೀವು ಸದೃಢರಾಗಿರ್ತೀರ. ಹಣಕಾಸಿನ ಲಾಭ ನೋಡೋದಾದ್ರೆ ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ಕೂಡ ಬರುತ್ತೆ. ಬಾಕಿ ಇದ್ದ ಹಣ ಹಿಂತಿರುಗಿ ವಾಪಸ್ ಬರುವ ಸಾಧ್ಯತೆ ಕೂಡ ಇದೆ. ಆರ್ಥಿಕ ಮುಗ್ಗಟ್ಟು ದೂರ ಆಗತ್ತೆ ಇವತ್ತು ನಿಮಗೆ. ಇನ್ನು ಹೊಸ ಉದ್ಯಮ, ಹೊಸ ವ್ಯಾಪಾರ ಇವೆಲ್ಲ ಆರಂಭ ಮಾಡಬೇಕು ಅಂದ್ರೆ ಸದ್ಯದ ವ್ಯವಹಾರವನ್ನು ವಿಸ್ತರಿಸಲು ಹಣ ಹೂಡಿಕೆ ಮಾಡಬಹುದು. ಆದ್ರೆ ಹೊಸದಾಗಿ ನಾವು ಪ್ರಾರಂಭ ಮಾಡ್ತೀನಿ ಅಂದ್ರೆ ಬೇಡ, ಇವತ್ತೇನು ಬೇಡ. ಶ್ರಮಕ್ಕೆ ನಿಮ್ಮ ತಕ್ಕ ಪ್ರತಿಫಲ ಕೂಡ ಖಂಡಿತ ಸಿಗತ್ತೆ. ಆಸ್ತಿ ಖರೀದಿ ವಿಚಾರ ನೋಡೋದಾದ್ರೆ ಮನೆ ಅಥವಾ ವಾಹನ ಖರೀದಿ ಇವೆಲ್ಲ ನಿಮ್ಮ ಕನಸು ನನಸಾಗುವ ಮೊದಲ ಹೆಜ್ಜೆ ಇಡಲಿದ್ದೀರಾ ಇವತ್ತು. ಅದ್ರ ಬಗ್ಗೆ ಸ್ವಲ್ಪ ಕೇಳೋದಾಗ್ಲಿ, ಮಾತುಕತೆ ಮಾಡೋದಾಗ್ಲಿ ಇವತ್ತು ಸ್ಟಾರ್ಟ್ ಆಗತ್ತೆ. ಇನ್ನು ಕುಟುಂಬ ಮತ್ತು ಪ್ರೀತಿ ಜೀವನ ನೋಡೋದಾದ್ರೆ ಕುಟುಂಬದಲ್ಲಿ ಹಬ್ಬದ ವಾತಾವರಣ ಕಂಡು ಬರ್ತಾ ಇದೆ. ಮನೆಯಲ್ಲಿ ಬಹಳ ಸಂತೋಷದಿಂದ ಇರ್ತೀರಾ. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ, ವಿಶ್ವಾಸ ಎಲ್ಲ ಹೆಚ್ಚಾಗತ್ತೆ. ಹಿರಿಯರ ಆರೋಗ್ಯದಲ್ಲಿ ಕೂಡ ಸುಧಾರಣೆ ಕಂಡು ಬರುತ್ತೆ. ನೆಮ್ಮದಿ ಬಹಳ ಇರುತ್ತೆ ಇವತ್ತು ನಿಮಗೆ. ಇನ್ನು ದಾಂಪತ್ಯ ಜೀವನ ನೋಡೋದಾದ್ರೆ ಸಂಗಾತಿಯೊಂದಿಗೆ ಪ್ರವಾಸ ಹೋಗೋದು, ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡೋದು, ಈ ತರ ಎಲ್ಲ ಪರಸ್ಪರ ಗೌರವದಿಂದ ಸಂಬಂಧ ಬಹಳಷ್ಟು ಗಟ್ಟಿ ಆಗತ್ತೆ. ಇನ್ನು ಮಕ್ಕಳ ಸುದ್ದಿ ವಿಚಾರ ನೋಡೋದಾದ್ರೆ ಮಕ್ಕಳ ಶಿಕ್ಷಣ ಅಥವಾ ವೃತ್ತಿಗೆ ಸಂಬಂಧಿಸಿದ ಶುಭ ಸಮಾಚಾರ ಕೇಳ್ತೀರಾ ಇವತ್ತು. ಇನ್ನು ನಿಮ್ಮ ಆರೋಗ್ಯ ನೋಡೋದಾದ್ರೆ ಆರೋಗ್ಯದ ಬಗ್ಗೆ ಅತಿಯಾದ ಚಿಂತೆ ಮಾಡಬೇಡಿ, ಆದ್ರೆ ಸ್ವಲ್ಪ ಜಾಗರೂಕತೆ ಇರಲಿ. ಮಾನಸಿಕ ನೆಮ್ಮದಿ ಎಂದು ನಿಮಗೆ ಬಹಳ ಪ್ರಶಾಂತವಾಗಿರ್ತೀರಾ. ಸಕಾರಾತ್ಮಕ ಆಲೋಚನೆ, ನಿಮ್ಮ ಕೆಲಸದ ವೇಗ ಬಹಳ ಹೆಚ್ಚಾಗಿರುತ್ತೆ. ನೀವು ಸ್ವಲ್ಪ ಶೀತ ಅಥವಾ ಎದೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ತಕ್ಷಣ ಗಮನಿಸಿ ಧೂಳು ಅಥವಾ ಅಲರ್ಜಿಯಿಂದ ಸ್ವಲ್ಪ ದೂರ ಇದ್ರೆ ಬಹಳ ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ ಬಹಳ ಸುವರ್ಣಾವಕಾಶದ ದಿನ ಅಂತಾನೆ ಹೇಳ್ಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಉತ್ತಮ ಸಾಧನೆ ಮಾಡ್ತೀರಾ. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಗುರುಗಳು ಕೂಡ ನಿಮಗೆ ಪ್ರೋತ್ಸಾಹ ನೀಡ್ತಾರೆ. ಸಂಶೋಧನಾ ವಿದ್ಯಾರ್ಥಿಗಳಿಗೆ ಹೊಸ ಐಡಿಯಾಗಳು ಹೊಳೆಯುತ್ತೆ.
ವಿಶೇಷ ಅಂಶ ನೋಡೋದಾದ್ರೆ ಶುಭ ಸಂಖ್ಯೆ 4 ಮತ್ತು 8, ಶುಭ ಬಣ್ಣ ಬಿಳಿ ಮತ್ತು ಬೆಳ್ಳಿ, ಶುಭ ದಿಕ್ಕು ವಾಯುವ್ಯ. ಇನ್ನು ವಿಶೇಷ ಪರಿಹಾರ ಬೇಕಪ್ಪ ಅಂದ್ರೆ ಇಂದು ಚಂದ್ರನ ಮಂತ್ರವನ್ನು ಪಠಿಸ್ಬೇಕು ನೀವು. ಶಿವನಿಗೆ ಹಾಲಾಭಿಷೇಕ ಮಾಡೋದು ಅತ್ಯಂತ ಶ್ರೇಯಸ್ಕರ. ನಿಮಗೆ ಬಡವರಿಗೆ ಅಕ್ಕಿ ಅಥವಾ ಬಿಳಿ ಬಣ್ಣದ ಪದಾರ್ಥ ದಾನ ಮಾಡಿ. ಒಟ್ಟಾರೆಯಾಗಿ ಕಟಕ ರಾಶಿಯವರಿಗೆ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳೋ ಬದಲು ವಾಸ್ತವದ ನೆಲೆ ತಲೆಯಲ್ಲಿಟ್ಕೊಂಡು ಯಾರಿಗಾದರೂ ಭರವಸೆ ನೀಡುವ ಮುನ್ನ ಸ್ವಲ್ಪ ನೀವು ವಿಮರ್ಶನೆ ಮಾಡಿ ಆಮೇಲೆ ಭರವಸೆ ಕೊಡಬೇಕು. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಆತ್ಮವಿಶ್ವಾಸ ಮತ್ತು ಪ್ರಭಾವ ಉತ್ತುಂಗದಲ್ಲಿರುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗುವ ಕೆಲಸಗಳನ್ನು ಮಾಡ್ತೀರಾ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಉದ್ಯೋಗಸ್ಥರಿಗೆ ಕೆಲಸದಲ್ಲಿ ಅಜೇಯರಾಗ್ತೀರಾ ಇವತ್ತು. ಸೊ ನಾಯಕತ್ವದ ಗುಣ ಹೇಗಿರುತ್ತೆ ಅಂದ್ರೆ ಕಚೇರಿಯಲ್ಲಿ ಕಠಿಣವಾದ ಕೆಲಸನ ಸುಲಭವಾಗಿ ಮುಗಿಸ್ತೀರಾ. ಅದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುತ್ತೆ. ಆದ್ರೆ ನಿಮ್ಮ ನಿರ್ಧಾರ ಮೇಲೆ ಮೇಲಧಿಕಾರಿಗಳು ಗೌರವ ಇಟ್ಟಿರ್ತಾರೆ. ಇನ್ನು ಹೊಸ ಜವಾಬ್ದಾರಿ ನೋಡೋದಾದ್ರೆ ಪ್ರಮುಖ ಪ್ರಾಜೆಕ್ಟ್ಗಳು ಮುನ್ನಡೆಸುವ ಅವಕಾಶ ನಿಮಗೆ ಹುಡುಕಿಕೊಂಡು ಬರುತ್ತೆ. ರಾಜಕೀಯ ಅಥವಾ ಆಡಳಿತಾತ್ಮಕ ರಂಗದಲ್ಲಿ ಇರೋರು ಅತ್ಯಂತ ಲಾಭದಾಯಕ ದಿನ ಅಂತಾನೆ ಹೇಳಬಹುದು. ಹಾಗೆ ನೀವು ಹಳೆ ಸಾಧನೆಗಾಗಿ ವಾಗಿ ಅಥವಾ ಕಚೇರಿಯಲ್ಲಿ ಸನ್ಮಾನ, ಪ್ರಶಂಸೆ ಇವೆಲ್ಲ ಸಿಗೋ ಸಾಧ್ಯತೆ ಇದೆ. ಇನ್ನು ವ್ಯಾಪಾರ, ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆರ್ಥಿಕ ವ್ಯವಹಾರದಲ್ಲಿ ಬಹಳ ಧೈರ್ಯದ ನಿರ್ಧಾರ ತೆಗೆದುಕೊಳ್ತೀರಾ. ಹೊಸ ಮಾರುಕಟ್ಟೆ, ವ್ಯಾಪಾರ ವಿಸ್ತರಣೆ ಇದೆಲ್ಲ ಮಾಡಕ್ಕೆ ಇವತ್ತು ಒಳ್ಳೆ ದಿನ. ಚಿನ್ನ ಅಥವಾ ಲೋಹದ ವ್ಯಾಪಾರ ಮಾಡೋರಿಗೆ ಭರ್ಜರಿ ಧನಲಾಭ. ಸರ್ಕಾರಿ ಬಾಂಡ್ಗಳು ಅಥವಾ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಮೊತ್ತದ ಹೂಡಿಕೆ ಮಾಡಲು ಯೋಚಿಸ್ತಿದ್ರೆ ಸ್ವಲ್ಪ ನೀವು ಅನುಭವಸ್ಥರ ಸಲಹೆ ಪಡೆದು ಮುಂದುವರೆದ್ರೆ ಒಳ್ಳೆ ಲಾಭ ಸಿಗತ್ತೆ. ಇನ್ನು ಪಿತ್ರಾರ್ಜಿತ ಆಸ್ತಿ ಬರಬೇಕಿದ್ರೆ ಅದರಿಂದ ಲಾಭ ಕೈ ಸೇರುವ ಸಾಧ್ಯತೆ ಕೂಡ ಇದೆ. ಕುಟುಂಬ ಮತ್ತು ಸಾಮಾಜಿಕ ಜೀವನ ನೋಡೋದಾದ್ರೆ ಕುಟುಂಬದಲ್ಲಿ ನಿಮ್ಮ ಮಾತೆ ಶಾಸನವಾಗಲಿದೆ. ಆಮೇಲೆ ತಂದೆ ಬೆಂಬಲ ಅಥವಾ ಆಶೀರ್ವಾದದಿಂದ ನಿಮ್ಮ ದೊಡ್ಡ ಬಲ ಆಗತ್ತೆ. ಅದು ಮನೆಯಲ್ಲಿ ಸಣ್ಣ ಶುಭ ಸಮಾರಂಭ ಬಗ್ಗೆ ಚರ್ಚೆ ಮಾಡ್ತೀರಾ. ಇನ್ನು ವೈವಾಹಿಕ ಜೀವನ ನೋಡೋದಾದ್ರೆ ಸಂಗಾತಿಯೊಂದಿಗೆ ಸುಂದರ ಕ್ಷಣನ ಕಳೀತೀರಾ. ಅವರು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ಪ್ರಮುಖ ಪಾತ್ರ ವಹಿಸ್ತಾರೆ. ಮಕ್ಕಳ ಭವಿಷ್ಯದ ಬಗ್ಗೆ ಮಹತ್ವದ ನಿರ್ಧಾರ ಕೂಡ ತೆಗೆದುಕೊಳ್ತೀರಾ ಇವತ್ತು. ಸರಿಯಾದ ಸಮಯ ಇವತ್ತು. ಇನ್ನು ನಿಮ್ಮ ಆರೋಗ್ಯ ದೃಷ್ಟಿ ನೋಡೋದಾದ್ರೆ ಇವತ್ತು ಶಕ್ತಿಶಾಲಿಯಾಗಿರ್ತೀರಾ. ಹೊಸ ಚೈತನ್ಯ ಕೂಡ ಬರುತ್ತೆ. ದಿನವಿಡೀ ಉತ್ಸಾಹದಿಂದ ಕೆಲಸ ಮಾಡ್ತೀರಾ. ಆದ್ರೆ ಕೆಲಸದ ನಡುವೆ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋದನ್ನ ಮಾತ್ರ ಮರಿಬೇಡಿ. ಅತಿಯಾದ ಕೋಪ, ಆತುರ ಇದರಿಂದ BP ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಸೊ ಮನಸ್ಸನ್ನು ಶಾಂತಿ ಮಾಡಿಟ್ಟುಕೊಳ್ಳಿ. ಕಣ್ಣಿನ ಉರಿ ಕಾಣಿಸಿಕೊಳ್ಬೋದು. ತಣ್ಣೀರಿಂದ ಕಣ್ಣು ತೊಳೀರಿ. ಇದರಿಂದ ನಿಮಗೆ ಕಣ್ಣುರಿ ಕಡಿಮೆ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ ತಮ್ಮ ಗುರಿಯನ್ನು ಮುಟ್ಟಲು ಕಠಿಣ ಶ್ರಮ ಹಾಕಲಿದ್ದೀರಾ. ಶಿಕ್ಷಕರು ಅಥವಾ ಹಿರಿಯರ ಪ್ರೋತ್ಸಾಹದಿಂದ ಕಠಿಣ ವಿಷಯವನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ತೀರಾ. ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಮಗೆ ಯಶಸ್ಸು ಕೂಡ ಖಚಿತವಾಗಿ ಸಿಗುತ್ತೆ. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಶುಭ ಸಂಖ್ಯೆ 1, 5, 9, ಶುಭ ಬಣ್ಣ ಕಿತ್ತಲೆ ಮತ್ತು ಬಂಗಾರದ ಬಣ್ಣ, ಶುಭ ದಿಕ್ಕು ಪೂರ್ವ. ವಿಶೇಷ ಪರಿಹಾರ ಬೇಕಪ್ಪ ಅನ್ನೋದಾದ್ರೆ ಬೆಳಗ್ಗೆ ಸೂರ್ಯ ದೇವನಿಗೆ ಆದಿತ್ಯ ಹೃದಯ ಸ್ತೋತ್ರ ಪಠಿಸೋದು, ಮತ್ತೆ ನಮಸ್ಕಾರ ಮಾಡೋದು, ಕೆಂಪು ಬಣ್ಣದ ಹೂ ಸೂರ್ಯನಿಗೆ ಅರ್ಪಿಸೋದು ಅತ್ಯಂತ ಶ್ರೇಯಸ್ಕರ. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಅಹಂಕಾರದಿಂದ ದೂರ ಇರಬೇಕು. ನೀವು ಸಾಧಿಸಿ ಯಶಸ್ಸು ವಿನಯದಿಂದ ವರ್ತಿಸಿದರೆ ನಿಮ್ಮ ವ್ಯಕ್ತಿತ್ವ ಇನ್ನಷ್ಟು ಮೆರುಗಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕೆಲಸದ ನಿಖರತೆ ಮತ್ತು ಜೀವನದಲ್ಲಿ ಶಿಸ್ತು ಎಲ್ಲ ತರತ್ತಿವತ್ತು. ಬುದ್ಧಿವಂತಿಕೆಯಿಂದ ಅಸಾಧ್ಯವಾದದ್ದನ್ನು ನೀವು ಸಾಧಿಸಿ ತೋರಿಸ್ತೀರಾ. ನಾವು ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ ಉದ್ಯೋಗಿಗಳಿಗೆ ಬಹಳ ಸೃಜನಾತ್ಮಕ ದಿನ ಅಂತಾನೆ ಹೇಳಬಹುದು. ನಿಮ್ಮ ಕಾರ್ಯಕ್ಷಮತೆ, ಕೆಲಸದಲ್ಲಿ ಅಚ್ಚುಕಟ್ಟು ಇದೆಲ್ಲ ಮೇಲಧಿಕಾರಿಗಳು ಗಮನಿಸ್ತಿರ್ತಾರೆ. ಸಂಕೀರ್ಣವಾದ ಸಮಸ್ಯೆ, ನೀವು ನೀಡುವ ಪರಿಹಾರಗಳು ಕಚೇರಿಯಲ್ಲಿ ಬಹಳಷ್ಟು ಸ್ಥಾನಮಾನ ತಂದುಕೊಡುತ್ತೆ. ಇನ್ನು ತಾಂತ್ರಿಕ ಕ್ಷೇತ್ರ, ಸಾಫ್ಟ್ವೇರ್, ಡೇಟಾ ಅನಾಲಿಸ್ಟ್ ಅಥವಾ ಲೆಕ್ಕಪತ್ರ, ಎಡಿಟಿಂಗ್ ಈ ಕ್ಷೇತ್ರದಲ್ಲೆಲ್ಲ ಕೆಲಸ ಮಾಡೋರಿಗೆ ಹೆಚ್ಚಿನ ಬೇಡಿಕೆ ಕೂಡ ಇರುತ್ತೆ. ಇನ್ನು ಟ್ರಾನ್ಸ್ಫರ್ ಆಗಬೇಕು, ಬಹಳ ವರ್ಷದಿಂದ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದೀನಿ, ಟ್ರಾನ್ಸ್ಫರ್ಗೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಅದಕ್ಕೆ ಒಳ್ಳೆ ಟೈಮ್ ಅಂತ ಹೇಳ್ಬಹುದು. ವ್ಯಾಪಾರ ಮತ್ತು ಆರ್ಥಿಕತೆ ನೋಡೋದಾದ್ರೆ ಆರ್ಥಿಕವಾಗಿ ಲಾಭ ವೆಚ್ಚ ಇವೆರಡರ ನಡುವೆ ಸಮತೋಲನ ಕಾಯ್ದುಕೊಳ್ತಿರ್ತೀರಾ ಇವತ್ತು. ವ್ಯವಹಾರದಲ್ಲಿ ಚಿಲ್ಲರೆ ವ್ಯಾಪಾರ, ಕಮಿಷನ್ ಆಧಾರಿತ ಕೆಲಸ ಇದರಲ್ಲೆಲ್ಲ ಆದಾಯ ಹೆಚ್ಚಾಗತ್ತೆ. ಹೊಸ ಹೂಡಿಕೆ ಸೂಕ್ತ ಸಮಯ ಅಲ್ಲ. ಸ್ವಲ್ಪ ಕಾಯ್ದು ನೆಕ್ಸ್ಟ್ ಯಾವಾಗಾದ್ರೂ ಹೂಡಿಕೆ ಮಾಡೋದು ಒಳ್ಳೇದು. ಇವತ್ತೇನು ಹೂಡಿಕೆ ಮಾಡಿದ್ರು ಅದು ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಸಾಲ ಮರುಪಾವತಿಗೆ ನೀವು ಯಾರಿಗಾದ್ರೂ ನೀಡಿದ ಸಾಲ ಹಣ ಇಂದು ಭಾವಶಃ ನಿಮಗೆ ವಾಪಸ್ ಬರುವ ಸಾಧ್ಯತೆ ಕೂಡ ಇದೆ. ನೀವು ಸ್ವಲ್ಪ ಜಾಗರೂಕರಾಗಿರ್ಬೇಕು. ಏನಕ್ಕೆ ಅಂದ್ರೆ ಯಾವುದೇ ಹಣಕಾಸಿನ ದಾಖಲೆ ಸಹಿ ಹಾಕೋದು ಅಥವಾ ಅದನ್ನಿಟ್ಟು ಸಾಲ ತಗೊಳ್ಳೋದು ಇವನ್ನೆಲ್ಲ ಹುಷಾರಾಗಿ ನೋಡ್ಕೋಬೇಕು. ಕುಟುಂಬ ಮತ್ತು ಪ್ರೀತಿ ನೋಡೋದಾದ್ರೆ ಕುಟುಂಬದಲ್ಲಿ ಸಾಮರಸ್ಯದ ದಿನ.
ಕೆಲವು ಸಣ್ಣ ಪುಟ್ಟ ಚರ್ಚೆಗಳು ನಡೆಸ್ತಾರೆ. ಆಮೇಲೆ ಸಂಗಾತಿಯೊಂದಿಗೆ ನಿಮಗೆ ಪ್ರತಿಯೊಂದು ಕೆಲಸದಲ್ಲೂ ಹೆಗಲೆ ಕೊಟ್ಟು ನಿಲ್ತಾರೆ. ಮನೆಯ ಜವಾಬ್ದಾರಿಗಳನ್ನು ನೀವು ಸಮನವಾಗಿ ಹಂಚ್ಕೊಳ್ತೀರಾ. ಇದರಿಂದ ನಿಮಗೆ ನೆಮ್ಮದಿ ಕೂಡ ಸಿಗತ್ತೆ. ದೂರದ ಸಂಬಂಧಿಕರು ಅನಿರೀಕ್ಷಿತವಾಗಿ ಕರೆ ಮಾಡೋದಾಗಿರ್ಬೋದು, ಅವರು ಬರುವ ಸುದ್ದಿ ಆಗಿರ್ಬೋದು, ಮನಸ್ಸಿಗೆ ನಿಮಗೆ ಸಂತೋಷನ ತಂದುಕೊಡುತ್ತೆ. ಮಕ್ಕಳ ವಿಚಾರದಲ್ಲಿ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ನೀವು. ಅವರ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ನೀವು ಮಾಡುವ ಮಾರ್ಗದರ್ಶನ ಅವರಿಗೆ ಸರಿಯಾಗಿರುತ್ತೆ. ಇನ್ನು ಆರೋಗ್ಯ ನೋಡೋದಾದ್ರೆ, ಆರೋಗ್ಯದ ಕಡೆಯಿಂದ ಹೆಚ್ಚಿನ ಕಾಳಜಿ ಬಹಳ ಅಗತ್ಯ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಕಿರಿಕಿರಿ ಉಂಟಾಗಬಹುದು. ಹಿತಮಿತವಾದ ಆಹಾರ ಸೇವನೆ ಮಾಡೋದು ಬಹಳ ಮುಖ್ಯ. ಅತಿಯಾದ ಕೆಲಸದಿಂದ ಸಂಜೆ ವೇಳೆಗೆ ಕಾಲು ನೋವು ಅಥವಾ ಬೆನ್ನು ನೋವು ಕಾಣಿಸ್ಕೊಳ್ಬಹುದು. ಬಿಸಿ ನೀರಿನ ಸ್ನಾನ ಮಾಡೋದು ನಿಮ್ಗೆ ಆರಾಮ್ ಆಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗತ್ತೆ. ವಿಶೇಷವಾಗಿ ಗಣಿತ ಮತ್ತು ಅಂಕಿ ಅಂಶಗಳ ಅಧ್ಯಯನ ಮಾಡುವವರಿಗೆ ಉತ್ತಮ ದಿನ ಅಂತಾನೆ ಹೇಳ್ಬಹುದು. ಲೇಖಕರು, ಸಂಶೋಧಕರಿಗೆ ಹೊಸ ಆಲೋಚನೆಗಳು ಹೊಳೆಯುತ್ತೆ. ವಿಶೇಷ ಅಂಶ ನೋಡೋದಾದ್ರೆ, ಶುಭ ಸಂಖ್ಯೆ 3 ಮತ್ತು 6, ಶುಭ ಬಣ್ಣ ಹಸಿರು ಮತ್ತು ತಿಳಿ ಹಳದಿ, ಶುಭ ದಿಕ್ಕು ಉತ್ತರ. ವಿಶೇಷ ಪರಿಹಾರ ಬೇಕಪ್ಪ ಅಂದ್ರೆ ಗಣೇಶನಿಗೆ ದೂರ್ವೆ ಅರ್ಪಿಸೋದು, ಓಂ ಗಂ ಗಣಪತಿ ನಮಃ ಮಂತ್ರ ಪಠಿಸೋದು, ಹಸಿರು ಬಟ್ಟೆ ದಾನ ಮಾಡೋದು, ಇದೆಲ್ಲ ನಿಮಗೆ ಶುಭ ತಂದುಕೊಡುತ್ತೆ. ಒಟ್ಟಾರೆಯಾಗಿ ಅತಿಯಾದ ವಿಮರ್ಶೆ ಮಾಡೋದನ್ನು ತಪ್ಪಿಸಿರಿ. ಎಲ್ಲರನ್ನೂ ಪರ್ಫೆಕ್ಟ್ ಆಗಿ ಮಾಡಬೇಕೆಂಬ ನಿಮ್ಮ ಹಠ ಇಂದು ನಿಮಗೆ ಮಾನಸಿಕವಾಗಿ ದಣಿಸಬಹುದು. ಆದ್ರಿಂದ ಸ್ವಲ್ಪ ಸಹನೆಯಿಂದ ವರ್ತಿಸಿ. ಇವತ್ತಿನ ದಿನ ನಿಮಗೆ ಯಶಸ್ವಿಯಾಗತ್ತೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಇಂದು ಸಮಾಜದಲ್ಲಿ ಗೌರವ, ವ್ಯಕ್ತಿತ್ವ, ಜೀವನದ ಸುಖ, ಶಾಂತಿ ಸಿಗುವ ದಿನ. ನಿಮ್ಮ ತಾಂತ್ರಿಕರಣ ಬುದ್ಧಿ ಎಂತಹ ಕಠಿಣ ಪರಿಶ್ರಮವನ್ನು ಕರೆಕ್ಟಾಗಿ ನಿಭಾಯಿಸ್ತೀರಾ. ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ, ಉದ್ಯೋಗ ಕ್ಷೇತ್ರದಲ್ಲಿ ಹಿತಕರವಾದ ವಾತಾವರಣ ಇರುತ್ತೆ ನಿಮಗೆ. ನಿಮ್ಮ ಮಾತಿನ ಶೈಲಿ ಕಚೇರಿಯಲ್ಲಿ ಎಲ್ಲರನ್ನು ಆಕರ್ಷಿಸುತ್ತೆ. ವಾದ ವಿವಾದಗಳಲ್ಲಿ ಸಿಲುಕಿದ್ರೆ ವಿಷಯಗಳು ನಿಮಗೆ ನಿಮ್ಮ ಪರವಾಗಿನೇ ಅದು ಆಗತ್ತೆ. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಸಹೋದ್ಯೋಗಿಗಳೊಂದಿಗೆ ಸೇರಿ ಮಾಡುವ ಕೆಲಸ ಯಶಸ್ವಿಯಾಗತ್ತೆ. ಮಾರುಕಟ್ಟೆ ಅಥವಾ ಸಾರ್ವಜನಿಕ ಸಂಪರ್ಕ, PR ಕ್ಷೇತ್ರದಲ್ಲಿರೋರಿಗೆ ಹೆಚ್ಚಿನ ಲಾಭ ತಂದುಕೊಡುತ್ತೆ. ಇನ್ನು ಹೊಸ ಯೋಜನೆ, ಪ್ರಾಜೆಕ್ಟ್ ಆರಂಭಿಸಲು ಸಿದ್ಧತೆ ಮಾಡ್ಕೊಳ್ತೀರಾ. ವ್ಯಾಪಾರ ಮತ್ತು ಆರ್ಥಿಕ ಸ್ಥಿತಿ ನೋಡೋದಾದ್ರೆ, ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಬರುವ ಸಾಧ್ಯತೆ ಕೂಡ ಇವತ್ತಿದೆ. ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭ ಕೂಡ ನಿರೀಕ್ಷಿಸ್ತೀರಾ. ಮನೆ ಖರೀದಿಗೆ ಅಗತ್ಯವಿರುವ ಅಲಂಕಾರಿಕ ವಸ್ತುಗಳು ಅಥವಾ ಐಷಾರಾಮಿ ವಸ್ತುಗಳ ಖರೀದಿಗೆ ಹಣ ವ್ಯಯಿಸುವ ಸಾಧ್ಯತೆ ಕೂಡ ಇದೆ. ಇದರಿಂದ ಮನಸ್ಸಿಗೆ ಸಂತೋಷ ಸಿಗತ್ತೆ ನಿಮಗೆ. ಇನ್ನು ಬಟ್ಟೆ, ಆಭರಣ ಅಥವಾ ಸೌಂದರ್ಯವರ್ಧಕ ವ್ಯಾಪಾರಗಳಿಗೆ ಇಂದು ಉತ್ತಮ ವಹಿವಾಟು ಕೂಡ ನಡೆಸ್ತೀರಾ. ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ, ಕುಟುಂಬದಲ್ಲಿ ಪ್ರೀತಿ, ಸೌಹಾರ್ದತೆ ಇದೆಲ್ಲ ತುಂಬಿರುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಕಳೀತೀರಾ. ಪರಸ್ಪರ ಭಾವನೆಗಳಿಗೆ ಗೌರವ ನೀಡುವುದರ ಮೂಲಕ ಸಂಬಂಧ ನಿಮ್ದು ಇನ್ನಷ್ಟು ಗಟ್ಟಿಯಾಗತ್ತೆ. ಇನ್ನು ಪ್ರೇಮ ಜೀವನ ನೋಡೋದಾದ್ರೆ, ಪ್ರೇಮಿಗಳಿಗೆ ಬಹಳ ಮಧುರವಾದ ದಿನ ಇವತ್ತು ಅಂತಾನೆ ಹೇಳ್ಬೋದು. ಸಂಗಾತಿಯೊಂದಿಗೆ ಸುಂದರ ಸ್ಥಳಕ್ಕೆ ಭೇಟಿ ನೀಡುವ ಯೋಜನೆ ಕೂಡ ಮಾಡ್ತೀರಾ. ಹಾಗೆ ಸ್ನೇಹಿತರೊಂದಿಗೆ ಸಮಯ ಕಳೀತೀರಾ ಮತ್ತು ಸಾಮಾಜಿಕ ಕಾರ್ಯದಲ್ಲಿ ಭಾಗವಹಿಸುವ ಅವಕಾಶ ಕೂಡ ನಿಮಗೆ ಸಿಗುತ್ತೆ. ಇನ್ನು ನಿಮ್ಮ ಆರೋಗ್ಯ ಸ್ಥಿತಿ ನೋಡೋದಾದ್ರೆ, ಸ್ವಲ್ಪ ನೀವು ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಏನಕ್ಕೆ ಅಂತಂದ್ರೆ, ಅತಿಯಾದ ಸಿಹಿ, ಎಣ್ಣೆಯುಕ್ತ ಪದಾರ್ಥ ಇವೆಲ್ಲ ಸೇವನೆಯಿಂದ ಸ್ವಲ್ಪ ದೂರ ಇರಬೇಕು. ಮೂತ್ರಪಿಂಡ ಅಥವಾ ಸೊಂಟ ಭಾಗದಲ್ಲಿ ಕಿರಿಕಿರಿ ಇವೆಲ್ಲ ಉಂಟಾಗುವ ಸಾಧ್ಯತೆ ಇದೆ. ಹೆಚ್ಚು ನೀರು ಕುಡಿಯೋದ್ರಿಂದ ಆರೋಗ್ಯ ಬ್ಯಾಲೆನ್ಸ್ ಆಗುತ್ತೆ. ಇನ್ನು ಯೋಗ, ಮನಸ್ಸಾಂತಿಗಾಗಿ ಸಂಗೀತ ಕೇಳೋದು, ಸಾಮಾನ್ಯವಾದ ಯೋಗ ಮಾಡೋದು, ವ್ಯಾಯಾಮ ಮಾಡೋದು ಇದೆಲ್ಲ ಹೆಲ್ತ್ ಬೆನಿಫಿಟ್ಸ್. ವಿದ್ಯಾರ್ಥಿಗಳಿಗೆ ಕಲೆ, ಸಾಹಿತ್ಯ ಇದರ ಕಡೆ ಹೆಚ್ಚು ಆಸಕ್ತಿ ಇರುತ್ತೆ. ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ಹೊಸ ವಿಷಯಗಳು ಸುಲಭವಾಗಿ ಅರ್ಥ ಮಾಡ್ಕೋತೀರಾ. ಆಮೇಲೆ ನಿಮ್ಮ ಸೃಜನಶೀಲತೆಗೆ ಶಿಕ್ಷಕರಿಂದ ಬಹಳ ಮೆಚ್ಚುಗೆ ಕೂಡ ವ್ಯಕ್ತಪಡುತ್ತೆ. ವಿಶೇಷ ಅಂಶ ನೋಡೋದಾದ್ರೆ, ಶುಭ ಸಂಖ್ಯೆ 2, 7, ಶುಭ ಬಣ್ಣ ಬಿಳಿ, ಗುಲಾಬಿ ಮತ್ತು ತಿಳಿ ನೀಲಿ, ಶುಭ ದಿಕ್ಕು ಪಶ್ಚಿಮ. ವಿಶೇಷ ಪರಿಹಾರ ಬೇಕಪ್ಪ ಅನ್ನೋದಾದ್ರೆ, ಲಕ್ಷ್ಮೀ ದೇವಿ ಆರಾಧನೆ ಮಾಡೋದಾಗಿರ್ಬೋದು ಅಥವಾ ಮಹಾಲಕ್ಷ್ಮಿ ಅಷ್ಟಕ ಪಠಿಸೋದಾಗಿರ್ಬೋದು, ಬಿಳಿ ಬಣ್ಣದ ಸಿಹಿ ಹಂಚೋದ್ರಿಂದ ನಿಮ್ಮ ಅದೃಷ್ಟ ಎಲ್ಲ ದುಪ್ಪಟ್ಟಾಗತ್ತೆ. ಒಟ್ಟಾರೆಯಾಗಿ ನಿರ್ಧಾರ ತೆಗೆದುಕೊಳ್ಳುವಾಗ ಅತಿಯಾದ ಯೋಚನೆ, ಸಮಯ ವ್ಯರ್ಥ ಮಾಡದೆ ನಿಮ್ಮ ಅಂತರಾತ್ಮ ಧ್ವನಿಯನ್ನು ಕೇಳಿ ಮುನ್ನಡೆದ್ರೆ ಬಹಳ ಒಳ್ಳೇದಾಗತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಆಂತರಿಕ ಶಕ್ತಿ ಹೆಚ್ಚಾಗತ್ತೆ. ಕಠಿಣ ಸವಾಲಿನ ಎದುರಿಸಲು ಜಯಶಾಲಿ ಆಗ್ತೀರಾ. ಎಲ್ಲ ಲಕ್ಷಣಗಳು ಗೋಚಿಸ್ತಾ ಇದೆ. ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ, ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಬಹಳಷ್ಟು ವೃದ್ಧಿಯಾಗತ್ತೆ. ನೀವು ಹೇಗೆ ಅಂದ್ರೆ, ಯಾವುದಾದ್ರೂ ಒಂದು ಕೆಲಸ ತಗೊಂಡ್ರೆ ಅದು ಎಷ್ಟೇ ಕಠಿಣ ಆಗಿದ್ರೂ ಗುರಿ ತಲುಪೋ ತನಕ ನಿದ್ದೆನೇ ಬರಲ್ಲ ನಿಮಗೆ. ಸೊ ಮೊದಲು ಅದನ್ನು ಪೂರ್ತಿ ಮಾಡಿ ಆಮೇಲೆ ಮುಂದಿನ ಕೆಲಸ ಮಾಡ್ತೀರಾ. ಸಂಶೋಧನೆ, ತಾಂತ್ರಿಕ ಕ್ಷೇತ್ರ ಇರುವವರಿಗೆಲ್ಲ ಯಶಸ್ಸು ಸಿಗತ್ತೆ. ಆಮೇಲೆ ಶತ್ರುಗಳ ಮೇಲೆ ಯಾವಾಗಲೂ ನಿಮ್ದು ಜಯ ಆಗತ್ತೆ. ಕಚೇರಿಯಲ್ಲಿ ನಿಮಗೆ ಏಳಿಗೆಯನ್ನು ಕಂಡು ಅಸೂಯೆ ಪಡೋರು ಇರ್ತಾರೆ.
ಕೆಲವೊಂದು ತಂತ್ರಗಳು ಮಾತ್ರ ಮಾಡ್ತಿರ್ತಾರೆ, ನಿಮ್ಮನ್ನು ಸೋಲಿಸಬೇಕು, ಮೇಲಧಿಕಾರಿಗಿಂತ ಕೆಳಗೆ ತೋರಿಸ್ಬೇಕು ನಿಮಗೆ ಅಂತ. ಅವೆಲ್ಲ ಅವ್ರಿಗೆ ಫಲ ನೀಡಲ್ಲ. ನಿಮ್ಮ ಕೆಲಸದಲ್ಲಿ ಅವರಿಗೆ ಅದ್ರ ಮೂಲಕನೇ ಉತ್ತರ ಸಿಗತ್ತೆ. ಇನ್ನು ಹೊಸ ಜವಾಬ್ದಾರಿಗಳು, ನಿರ್ವಹಣಾ ಕ್ಷೇತ್ರ, ಮ್ಯಾನೇಜ್ಮೆಂಟ್ ಇದರಲ್ಲೆಲ್ಲ ಇರೋರಿಗೆ ಉನ್ನತ ಮಟ್ಟದ ಜವಾಬ್ದಾರಿ ಸಿಗೋ ಸಾಧ್ಯತೆ ಇದೆ. ಇನ್ನು ವ್ಯಾಪಾರ, ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಮಿಶ್ರ ಫಲಗಳನ್ನ ನೋಡ್ತೀರಾ. ಅನಿರೀಕ್ಷಿತ ಮೂಲಗಳಿಂದ ಹಣ ಕೂಡ ಕೈ ಸೇರತ್ತೆ. ಆದ್ರೆ ರಿಯಲ್ ಎಸ್ಟೇಟ್ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರ ಮಾಡ್ಬೇಕಾದ್ರೆ ಬಹಳಷ್ಟು ಜಾಗರೂಕತೆ ಇರಬೇಕು, ಹುಷಾರಾಗಿರಿ. ಹೂಡಿಕೆ ಮಾಡೋದು, ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡುವ ಮುನ್ನ ಕುಟುಂಬದ ಹಿರಿಯರ ಸಲಹೆ ಪಡೆಯೋದು ಬಹಳ ಮುಖ್ಯ. ಆತುರದ ನಿರ್ಧಾರ ಬಹಳ ನಷ್ಟ ಆಗುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಹಿರಿಯರ ಸಲಹೆ ಪಡೆಯೋದು ಇವತ್ತು ಬಹಳ ಮುಖ್ಯ. ಪರಸ್ಪರ ವ್ಯವಹಾರ, ಹಣಕಾಸಿನ ವಿಚಾರದಲ್ಲಿ ಯಾರನ್ನು ಕುರುಡಾಗಿ ನಂಬೋದು. ಆಮೇಲೆ ವಿಶೇಷವಾಗಿ ಸಾಲ ವಿಚಾರದಲ್ಲಿ ಬಹಳ ಎಚ್ಚರದಿಂದಿರಬೇಕು. ಸುಮ್ಮನೆ ದುಡ್ಡಿದೆ ಅಂದ ತಕ್ಷಣ ಕೇಳಿದವರಿಗೆಲ್ಲ ಕೊಡಕ್ಕೆ ಹೋಗಬೇಡಿ. ಕುಟುಂಬ ಮತ್ತು ಪ್ರೀತಿ ನೋಡೋದಾದ್ರೆ ಸ್ವಲ್ಪ ಗಂಭೀರದ ವಾತಾವರಣ ಇರುತ್ತೆ ಇವತ್ತು. ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ಸ್ವಲ್ಪ ಕಟುವಾಗಿ ಮಾತನಾಡ್ತೀರಾ. ನಿಮ್ಮ ಪದ ಬಳಕೆಯಿಂದ ಅವರ ಮನಸ್ಸಿಗೆ ನೇರ ನುಡಿ ಕೆಲವೊಮ್ಮೆ ಪ್ರೀತಿ ಪಾತ್ರರಿಗೆ ನೋವುಂಟು ಮಾಡತ್ತೆ. ಹಾಗಾಗಿ ಸ್ವಲ್ಪ ನೀವು ಮಾತಾಡ್ಬೇಕು ಅಂತ ಮಾತಾಡಲ್ಲ, ಮಾತಾಡೋ ಭರದಲ್ಲಿ ನಿಮ್ಮ ಪದಗಳು ಅವರಿಗೆ ಚೆನ್ನಾಗ್ ಅನ್ಸಲ್ಲ. ಸೊ ಸ್ವಲ್ಪ ತಾಳ್ಮೆಯಿಂದ ಇರಿ. ಸಂಗಾತಿಯು ನಿಮ್ಮ ಶ್ರಮಕ್ಕೆ ಅರ್ಥ ಮಾಡ್ಕೊಳ್ತಾರೆ. ಅವ್ರ ಬೆಂಬಲ ಯಾವಾಗ್ಲೂ ನಿಮಗೆ ಅರ್ಧದಷ್ಟು ಒತ್ತಡ ಕಡಿಮೆ ಮಾಡುತ್ತೆ. ಇನ್ನು ಪ್ರೇಮಿಗಳಿಗೆ ಸಣ್ಣ ಪುಟ್ಟ ಮನಸ್ತಾಪ ಉಂಟಾಗುತ್ತೆ. ಮೌನದಿಂದ ಸಮಸ್ಯೆ ಬಗೆಹರಿಸ್ಕೊಳ್ಳೋದು ಬಹಳ ಉತ್ತಮ. ಇನ್ನು ಆರೋಗ್ಯ ಸ್ಥಿತಿ ನೋಡೋದಾದ್ರೆ ಆರೋಗ್ಯದ ಬಗ್ಗೆ ಕಿಂಚಿತ್ತೂ ನಿರ್ಲಕ್ಷ್ಯ ಮಾಡಬೇಡಿ. ಯಾಕಂದ್ರೆ ವಾಹನ ಚಲಾಯಿಸುವಾಗ ಅತೀ ಫಾಸ್ಟ್ ಆಗಿ ಮಾಡೋದು ಅಥವಾ ಸಂಚಾರಿ ನಿಯಮಗಳನ್ನ ಪಾಲಿಸದೇ ಇರೋದು, ಇಲ್ಲ BP, ಎದೆಗುರಿ, ಗ್ಯಾಸ್ಟ್ರಿಕ್, ಉಷ್ಣ ಸಮಸ್ಯೆಗಳು ಕಾಡುತ್ತೆ. ಹುಷಾರಾಗಿರಿ. ಪದೇ ಪದೇ ನೀರು ಕುಡಿತಿರ್ಬೇಕು, ತಾಜಾ ಹಣ್ಣು ತಿನ್ಬೇಕು, ಮಾನಸಿಕ ಶಾಂತಿ, ಧ್ಯಾನ ಮಾಡಬೇಕು. ಇವೆಲ್ಲ ಬಹಳ ಆರೋಗ್ಯ ವೃದ್ಧಿ ಮಾಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದ ದಿನ. ಏಕಾಗ್ರತೆ ಪಡ್ಕೊಳ್ಳಿ, ಶ್ರಮಿಸಬೇಕು. ಸ್ವಲ್ಪ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ದೌರ್ಬಲ್ಯ ತಿದ್ದುಕೊಳ್ಳಲು ಬಹಳ ಉತ್ತಮವಾದ ದಿನ. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಶುಭ ಸಂಖ್ಯೆ 1, 8, 9, ಶುಭ ಬಣ್ಣ ಕೆಂಪು, ಮೆರೂನ್, ಶುಭ ದಿಕ್ಕು ದಕ್ಷಿಣ. ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ಹನುಮಾನ್ ಚಾಲೀಸ ಪಠಿಸೋದು ಅಥವಾ ಆಂಜನೇಯ ಸ್ವಾಮಿ ಸಿಂಧೂರ ಅರ್ಪಿಸೋದು, ಕೆಂಪು ಬಣ್ಣದ ಹೂಗಳಿಂದ ದೇವರನ್ನ ಪೂಜೆ ಮಾಡೋದು, ಇವೆಲ್ಲ ನಿಮಗೆ ಶುಭ ತಂದುಕೊಡುತ್ತೆ. ಒಟ್ಟಾರೆಯಾಗಿ ಕೋಪ ನಿಯಂತ್ರಣದಲ್ಲಿ ಇಟ್ಕೊಳ್ರಿ. ಯಾವುದೇ ವಿಷಯದ ಬಗ್ಗೆ ಆಲೋಚನೆ ಮಾಡೋದ್ರಿಂದ ಮಾನಸಿಕ ನೆಮ್ಮದಿನ ಕೆಡಿಸ್ಕೊಳ್ತೀರ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಇಂದು ಆಧ್ಯಾತ್ಮಿಕ ಚಿಂತನೆ ಮತ್ತು ವೃತ್ತಿಪರ ಬೆಳವಣಿಗೆಯ ದಿನ ಅಂತಾನೆ ಹೇಳ್ಬಹುದು. ನಿಮ್ಮ ಸಕಾರಾತ್ಮಕ ಆಲೋಚನೆಗಳಿಗೆ ಇಂದು ಹೊಸ ದಾರಿ ಸಿಗತ್ತೆ. ಇನ್ನು ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಬಹಳಷ್ಟು ಗೌರವ, ಸ್ಥಾನಮಾನ ಹೆಚ್ಚಾಗತ್ತೆ. ಕಚೇರಿಯಲ್ಲಿ ನಿಮ್ಮ ಅನುಭವದ ಮಾತುಗಳಿಗೆ ಸಹೋದ್ಯೋಗಿಗಳಿಂದ ದಾರಿದೀಪವಾಗಲಿದೆ. ಅವರು ನಿಮ್ಮ ಅನಿಸಿಕೆಗೋಸ್ಕರ ಕಾಯ್ತಾ ಇರ್ತಾರೆ. ಆಮೇಲೆ ಶಿಕ್ಷಣ, ಬ್ಯಾಂಕಿಂಗ್, ಕನ್ಸಲ್ಟೆನ್ಸಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಅತ್ಯಂತ ಯಶಸ್ವಿಯುತ ದಿನ ಅಂತ ಹೇಳಬಹುದು. ಇನ್ನು ಹೊಸ ಯೋಜನೆ ರೂಪಿಸೋರು, ದೂರದ ದೃಷ್ಟಿಯ ಯೋಜನೆ ಹಾಕಲು ಇಂದು ಸಕಾಲ ಅಂತಾನೆ ಹೇಳ್ಬಹುದು. ನಿಮ್ಮ ಐಡಿಯಾಗಳಿಗೆ ಮೇಲಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಕೂಡ ಸಿಗುತ್ತೆ. ಇನ್ನು ಕೆಲಸದ ನಿಮಿತ್ತ ದೂರದ ಪ್ರಯಾಣ ಬೆಳೆಸಬೇಕು ಅನ್ನೋರು ಲಾಭದಿಂದ ಅದು ಮುಕ್ತಾಯ ಆಗತ್ತೆ. ವ್ಯಾಪಾರ, ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆರ್ಥಿಕವಾಗಿ ಬಹಳಷ್ಟು ವೃದ್ಧಿ ಕಾಣ್ತಾ ಇದೆ ಇವತ್ತು. ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ ಇವತ್ತು. ಧಾರ್ಮಿಕ ಕಾರ್ಯಕ್ಕೆ, ದಾನ ಧರ್ಮಕ್ಕೆ ಸ್ವಲ್ಪ ಹಣ ಖರ್ಚು ಮಾಡ್ತೀರಾ. ಇದರಿಂದ ನಿಮಗೆ ತೃಪ್ತಿ ಸಿಗತ್ತೆ. ಇನ್ನು ಚಿನ್ನ ಅಥವಾ ಭೂಮಿ ಮೇಲೆ ಹೂಡಿಕೆ ಮಾಡಬೇಕು ಆ ಥರ ಯೋಚನೆ ಮಾಡ್ತಾ ಇದ್ರೆ ಇವತ್ತು ಬಹಳ ಒಳ್ಳೆ ದಿನ. ಆದರೆ ಯಾವುದೇ ವ್ಯವಹಾರವನ್ನು ಸ್ವಲ್ಪ ಪಾರದರ್ಶಕವಾಗಿ ಇರಿಸ್ಕೊಂಡ್ರೆ ನಿಮಗೆ ಬಹಳ ಉತ್ತಮ ಅಂತ ಹೇಳಬಹುದು. ಇನ್ನು ವಿದೇಶಿ ವ್ಯವಹಾರ ಅಥವಾ ರಫ್ತು ಆಮದು ಈ ವ್ಯವಹಾರ ಮಾಡೋರಿಗೆ ಅನಿರೀಕ್ಷಿತಕ್ಕಿಂತ ಹೆಚ್ಚಿನ ಲಾಭ ಸಿಗತ್ತೆ. ಕುಟುಂಬ ಮತ್ತು ವೃತ್ತಿ ಜೀವನ ನೋಡೋದಾದ್ರೆ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ರಕ್ಷಾ ಕವಚದಂತೆ ವರ್ಕ್ ಮಾಡುತ್ತೆ ಇವತ್ತು. ಮನೆಯಲ್ಲಿ ಮಂಗಳ ಕಾರ್ಯದ ಬಗ್ಗೆ ಚರ್ಚೆ ನಡೆಸೋದಾಗಿರ್ಬೋದು, ತಂದೆ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದು ನಿಮಗೆ ಬಹಳಷ್ಟು ನೆಮ್ಮದಿನ ತಂದುಕೊಡತ್ತೆ. ಇನ್ನು ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳೇನಿದ್ರು ಅದು ನೀವು ಕೂತು ಮಾತಾಡಿ ಬಗೆಹರಿಸ್ಕೊಳ್ಬೇಕಾಗತ್ತೆ. ಪರಸ್ಪರ ಧರ್ಮ ಮತ್ತು ನಂಬಿಕೆ ಇದಕ್ಕೆಲ್ಲ ಗೌರವ ಕೂಡ ನೀಡ್ತೀರಾ. ಇನ್ನು ಮಕ್ಕಳ ಸಾಧನೆಯಿಂದ ನಿಮ್ಮ ಕುಟುಂಬದಲ್ಲಿ ಕೀರ್ತಿ ಹೆಚ್ಚಾಗತ್ತೆ. ನಿಮ್ಮ ಆರೋಗ್ಯ ನೋಡೋದಾದ್ರೆ ಆರೋಗ್ಯದ ದೃಷ್ಟಿಯಿಂದ ಮಧ್ಯಮ ಫಲ ಇದೆ ಇವತ್ತು. ಕಾಲು ನೋವು, ಮಂಡಿ ನೋವು ಇದೆಲ್ಲ ಕಾಣಿಸ್ಕೊಳ್ಬೋದು. ಸೊ ಅತಿಯಾದ ಓಡಾಟದಿಂದ ದೈಹಿಕ ದಣಿವು ಉಂಟಾಗತ್ತೆ.
ಸೊ ಹಾಗಾಗಿ ಸ್ವಲ್ಪ ವಿಶ್ರಾಂತಿ ಪಡೆಯೋದು ಬಹಳ ಮುಖ್ಯ. ಇನ್ನು ಮಧ್ಯಾಹ್ನ ನಿದ್ರೆ ಅಥವಾ ಆಹಾರ ಏರುಪೇರಿನಿಂದ ಆಲಸ್ಯ ಉಂಟಾಗಬಹುದು. ಚೈತನ್ಯ ಕಾಪಾಡಿಕೊಳ್ಳಲು ಅಥವಾ ಚೈತನ್ಯ ವೃದ್ಧಿಸಲು ಪುಸ್ತಕ ಓದೋದು, ಸಂಗೀತ ಕೇಳೋದು ಇವೆಲ್ಲ ಮಾನಸಿಕ ಶಾಂತಿ ತಂದುಕೊಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಬಹಳಷ್ಟು ಹೆಚ್ಚಾಗುತ್ತೆ. ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ಹೋಗೋರು ಪ್ರತಿಕ್ರಿಯೆ ಸುಗಮವಾಗಿ ಸಾಗುತ್ತೆ. ವೇದ, ಪುರಾಣ ಅಥವಾ ಸಾಂಪ್ರದಾಯಿಕ ವಿದ್ಯೆಗೆ ಆಸಕ್ತಿ ಇರೋರು ಬಹಳ ಉತ್ತಮ ಮಾರ್ಗದರ್ಶನ ಕೂಡ ಸಿಗುತ್ತೆ. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಶುಭ ಸಂಖ್ಯೆ 3 ಮತ್ತು 9, ಶುಭ ಬಣ್ಣ ಹಳದಿ ಮತ್ತು ಕೇಸರಿ, ಶುಭ ದಿಕ್ಕು ಈಶಾನ್ಯ. ಇನ್ನು ವಿಶೇಷ ಪರಿಹಾರ ನೋಡೋದಾದ್ರೆ ದಕ್ಷಿಣಾಮೂರ್ತಿ ಪ್ರಾರ್ಥನೆ ಮಾಡೋದು, ಹಳದಿ ಬಣ್ಣದ ಹೂಗುರುಗೆ ಅರ್ಪಿಸೋದು, ಇದೆಲ್ಲ ದೇವಸ್ಥಾನಕ್ಕೆ ಭೇಟಿ ನೀಡೋದು, ಕಡಲೆಕಾಳನ್ನು ದಾನ ಮಾಡೋದು ನಿಮ್ಗೆ ಅದೃಷ್ಟ ದುಪ್ಪಟ್ಟನ್ನು ಮಾಡುತ್ತೆ. ಒಟ್ಟಾರೆಯಾಗಿ ಯಾರನ್ನು ಟೀಕಿಸಲು ಹೋಗಬೇಡಿ. ನಿಮ್ಮ ಜ್ಞಾನ ಇತರರಿಗೆ ಸಹಾಯ ಮಾಡಬೇಕೇ ವಿನಃ ಅವರಿಗೆ ಕಷ್ಟ ತಂದು ಕೊಡಬಾರ್ದು. ಅದು ನಿಮ್ಮ ಪುಣ್ಯನ ವೃದ್ಧಿಸುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಜವಾಬ್ದಾರಿ ಬಹಳಷ್ಟು ಹೆಚ್ಚಾಗುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ತಾಳ್ಮೆ ಮತ್ತು ಕೆಲಸದ ಮೇಲಿನ ನಿಷ್ಠೆ ಇದೆಲ್ಲ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಇನ್ನು ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ ಉದ್ಯೋಗ ಕ್ಷೇತ್ರದಲ್ಲಿ ಸವಾಲುಗಳನ್ನ ಮೆಟ್ಟು ನಿಲ್ತೀರಾ. ಇವತ್ತು ಕಚೇರಿಯಲ್ಲಿ ನಿಮ್ಮ ಹಳೆಯ ಶ್ರಮಕ್ಕೆ ಇಂದು ಬಹಳಷ್ಟು ಮನ್ನಣೆ ಕೂಡ ಸಿಗುತ್ತೆ. ತಾಂತ್ರಿಕ, ಇಂಜಿನಿಯರಿಂಗ್ ಕ್ಷೇತ್ರ, ಕೃಷಿ ಕ್ಷೇತ್ರ ಇದರಲ್ಲೆಲ್ಲ ಕೆಲಸ ಮಾಡೋರಿಗೆ ಹೆಚ್ಚಿನ ಅನುಕೂಲ ಕೂಡ ಕಂಡು ಬರುತ್ತೆ. ಹಾಗೆ ನಿಮ್ಮ ಕೆಲಸದ ಶಿಸ್ತನ್ನು ಕಂಡು ಮೇಲಧಿಕಾರಿಗಳು ಬಹಳ ಪ್ರಭಾವಿತರಾಗ್ತಾರೆ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದ ಸ್ವಲ್ಪ ನಿಮಗೆ ಕಿರಿಕಿರಿ ಅಂತ ಅನಿಸ್ಬಹುದು. ಹಾಗಾಗಿ ಅದು ನಿಮಗೆ ಭವಿಷ್ಯದಲ್ಲಿ ಒಳ್ಳೆ ಯಶಸ್ಸನ್ನು ತಂದುಕೊಡುತ್ತೆ. ಇನ್ನು ಕಚೇರಿಯ ರಾಜಕಾರಣದಿಂದ ದೂರ ಇರಬೇಕು. ನಿಮ್ಮ ಕೆಲಸ ಆಯಿತು, ನೀವಾಯಿತು ಇದ್ರ ಮಾತ್ರ ಗಮನ ಕೊಟ್ಟರೆ ಬಹಳ ಒಳ್ಳೇದು ನಿಮಗೆ. ಇನ್ನು ವ್ಯಾಪಾರ, ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಸ್ವಲ್ಪ ಗಂಭೀರವಾದ ಹೆಜ್ಜೆ ಇಡ್ತೀರಾ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವಲ್ಲಿ ಯಶಸ್ವಿ ಕೂಡ ಆಗ್ತೀರಾ. ದೀರ್ಘಕಾಲದ ಹೂಡಿಕೆ, SIP ಮಾಡೋದಾಗಿರ್ಬೋದು, ಲಾಂಗ್ ಟರ್ಮ್ ಡೆಪಾಸಿಟ್ ಮಾಡೋದಾಗಿರ್ಬೋದು ಇದೆಲ್ಲ ಒಳ್ಳೆ ದಿನ ಇವತ್ತು. ಇನ್ನು ಕಬ್ಬಿಣ, ಎಣ್ಣೆ, ಯಂತ್ರೋಪಕರಣ ಅಥವಾ ಹಾರ್ಡ್ವೇರ್ ಈ ವ್ಯಾಪಾರ ಮಾಡೋರಿಗೆ ನಿರೀಕ್ಷಿತ ಲಾಭ ಕೂಡ ಸಿಗತ್ತೆ. ಹಳೆ ಹೂಡಿಕೆಗಳಿಂದ ಫಲ ನೀಡಲು ಆರಂಭಿಸತ್ತೆ. ಇನ್ನು ಯಾರಿಗಾದ್ರೂ ಸಾಲ ನೀಡೋದು ಕೊಡೋದು ಇದ್ರಕ್ಕಿಂತ ಸ್ವಲ್ಪ ಎಚ್ಚರ ವಹಿಸಿ ವ್ಯವಹಾರ ಮಾಡಬೇಕು. ಆ ಹಣ ಹಿಂದಿರುಗಿ ಬರೋದು ಬಹಳ ಕಷ್ಟ ಆಗುತ್ತೆ. ಕುಟುಂಬ ಮತ್ತು ಪ್ರೀತಿ ನೋಡೋದಾದ್ರೆ ಕುಟುಂಬದಲ್ಲಿ ಜವಾಬ್ದಾರಿ ನಡವಳಿಕೆ ಅಗತ್ಯ ಇರುತ್ತೆ. ನಿಮ್ಮ ನಿರ್ಧಾರ ಮನೆಯಲ್ಲಿ ಆಸಕ್ತಿ ತಂದುಕೊಡುತ್ತೆ. ಆಮೇಲೆ ಆಸ್ತಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ದೊಡ್ಡವರೊಂದಿಗೆ ಚರ್ಚೆ ಮಾಡೋದು ಬಹಳ ಮುಖ್ಯ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರೂ ಅವು ಸಂಜೆ ಸಮಯಕ್ಕೆ ಬಗೆಹರಿಸ್ಕೊಳ್ತೀರಾ. ಇನ್ನು ವಿವಾಹ ಜೀವನ ನೋಡೋದಾದ್ರೆ ಸಂಗಾತಿಯು ನಿಮ್ಮ ಮನೆ ಕೆಲಸಗಳಲ್ಲಿ ಅಥವಾ ವೃತ್ತಿ ಕೆಲಸದಲ್ಲಿ ನೇರವಾಗ್ತಾರೆ. ಅವ್ರ ಸಲಹೆ ಪಡ್ಕೊಂಡ್ರೆ ನಿಮಗೆ ಸಕಾರಾತ್ಮಕವಾಗಿ ಅದು ಲಾಭ ತಂದುಕೊಡುತ್ತೆ. ಇನ್ನು ಮಕ್ಕಳ ಭವಿಷ್ಯಕ್ಕಾಗಿ ನೀವು ಉಳಿತಾಯ ಯೋಜನೆ ಕೂಡ ರೂಪಿಸ್ತೀರಾ. ಅದು ಒಳ್ಳೆ ಕಾರ್ಯರೂಪಕ್ಕೆ ಬರುತ್ತೆ. ನಿಮ್ಮ ಆರೋಗ್ಯ ನೋಡೋದಾದ್ರೆ ಸ್ವಲ್ಪನೂ ನಿರ್ಲಕ್ಷ್ಯ ಮಾಡಬಾರ್ದು. ಮಂಡಿ ನೋವು, ಕೀಲು ನೋವು, ಮೂಳೆ ನೋವು ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಶೀತ ಪದಾರ್ಥ ಸೇವನೆಯಿಂದ ಸ್ವಲ್ಪ ದೂರ ಇರಬೇಕು. ಐಸ್ ಕ್ರೀಮ್ ತಿನ್ನೋದಾಗಿರ್ಬೋದು, ತಂಪು ಪಾನೀಯ ಸೇವಿಸೋದಾಗಿರ್ಬೋದು ಇದೆಲ್ಲ ಅವಾಯ್ಡ್ ಮಾಡಬೇಕು. ಇನ್ನು ಬೆಳಗ್ಗೆ ಸ್ವಲ್ಪ ವ್ಯಾಯಾಮ ಮಾಡೋದು, ವಾಕಿಂಗ್ ಮಾಡೋದು ದಿನವಿಡೀ ಸುಸ್ತನ್ನ ಕಡಿಮೆ ಮಾಡಿ ಚೈತನ್ಯವಾಗಿ ಇರಿಸತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮ ಬಹಳ ಅಗತ್ಯ. ಯಾವುದಾದ್ರೂ ಒಂದು ವಿಷಯ ಕಲಿಬೇಕಾದ್ರೆ ಅದನ್ನ ಆಳವಾಗಿ ಅಭ್ಯಾಸ ಮಾಡೋದು ಬಹಳ ಸೂಕ್ತ. ತಾಂತ್ರಿಕ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಒಳ್ಳೆಯ ಯಶಸ್ಸು ಕೂಡ ಸಿಗತ್ತೆ. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಶುಭ ಸಂಖ್ಯೆ 4, 8, ಶುಭ ಬಣ್ಣ ನೀಲಿ ಮತ್ತು ಕಪ್ಪು, ಶುಭ ದಿಕ್ಕು ಪಶ್ಚಿಮ. ಇನ್ನು ವಿಶೇಷ ಪರಿಹಾರ ಬೇಕಪ್ಪ ಅನ್ನೋದಾದ್ರೆ ಶನಿ ದೇವರಿಗೆ ಅಥವಾ ಆಂಜನೇಯ ಸ್ವಾಮಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ, ಬಡವರಿಗೆ ಅಗತ್ಯ ಇರೋರಿಗೆ ಕೈಲಾದ ಸಹಾಯ ಮಾಡಿ. ಇವೆಲ್ಲ ನಿಮಗೆ ವಿಶೇಷ ರಕ್ಷಣೆನ ತಂದುಕೊಡುತ್ತೆ. ಒಟ್ಟಾರೆಯಾಗಿ ಆಲಸ್ಯನ ಕೈಬಿಟ್ಟು ಕೆಲಸದಲ್ಲಿ ತೊಡಗಿಕೊಳ್ಬೇಕು. ಕಾಯಕವೇ ಕೈಲಾಸ ಎಂಬಂತೆ ನೀವು ಯಶಸ್ಸಿಗೆ ಕಾರಣರಾಗ್ತೀರ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಹೊಸತನದ ಹುಡುಕಾಟದಲ್ಲಿ ಯಶಸ್ಸು ಸಿಗುತ್ತೆ. ಸಮಾಜದ ಹಿತದೃಷ್ಟಿಯಿಂದ ನೀವು ಮಾಡೋ ಕೆಲಸಕ್ಕೆಲ್ಲ ನಿಮಗೆ ಒಳ್ಳೆ ಮನ್ನಣೆ ಸಿಗುತ್ತೆ. ಇನ್ನು ವೃತ್ತಿ, ಉದ್ಯೋಗ ಜೀವನ ನೋಡೋದಾದ್ರೆ ಸೃಜನಾತ್ಮಕ ಮೆರುಗು ಕೂಡ ಸಿಗತ್ತೆ. ಹೊಸ ಆವಿಷ್ಕಾರ ಮಾಡೋದ್ರಲ್ಲಿ, ಕಚೇರಿಯಲ್ಲಿ ನಿಮ್ಮ ಐಡಿಯಾಗಳು, ಹೊಸ ಸಮಸ್ಯೆಗಳಿಗೆ ಪರಿಹಾರ ಕೂಡ ಕಂಡುಕೊಳ್ತೀರಾ. ಇನ್ನು ತಾಂತ್ರಿಕ ಕ್ಷೇತ್ರ, ಸಂಶೋಧನೆ, ವಿಜ್ಞಾನ ರಂಗದಲ್ಲಿ ಅತ್ಯಂತ ಪ್ರಗತಿಪರ ದಿನ ಅಂತಾನೆ ಹೇಳ್ಬಹುದು ಇವತ್ತು. ಹಾಗೆ ನಿಮ್ಮ ಒಂದು ಗ್ರೂಪಲ್ಲಿ ನೀವು ತಂಡದ ನಾಯಕತ್ವರಾಗಿ ಹೊರಹೊಮ್ತೀರಾ. ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ನಿರ್ಧಾರಗಳಿಗೆ ಬೆಂಬಲಿಸ್ತಾರೆ. ಹಾಗೆ ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಗೌರವ ಕೂಡ ಸಿಗುವ ದಿನ ಇವತ್ತು ಅಂತ ಹೇಳ್ಬಹುದು. ಯಾವುದೇ ಕೆಲಸನ ಅರ್ಧಕ್ಕೆ ನಿಲ್ಲಿಸಬೇಡಿ.
ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಂಜೆ ವೇಳೆಗೆ ಸಿಕ್ಕೇ ಸಿಗತ್ತೆ. ಹಾಗಾಗಿ ಕೆಲಸವನ್ನು ಮುಗಿಸುವತ್ತ ನಿಮ್ಮ ಗಮನ ಇರೋದು ಬಹಳ ಮುಖ್ಯ. ಇನ್ನು ವ್ಯಾಪಾರ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಬಹಳ ಲಾಭದ ತಂದು ಕೊಡುತ್ತೆ. ಖರ್ಚಿನ ಬಗ್ಗೆ ಸ್ವಲ್ಪ ಎಚ್ಚರ ಇಟ್ಕೋಬೇಕು ಇವತ್ತು ನೀವು. ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಆಗಿರ್ಬೋದು, ಆನ್ಲೈನ್ ವ್ಯವಹಾರ ಮಾಡೋರಿಗೆ ಇಂದು ಭರ್ಜರಿ ವಹಿವಾಟು ನಡೆಯುತ್ತೆ. ಹೊಸ ಗ್ರಾಹಕ ಸಂಪರ್ಕದಿಂದ ವ್ಯವಹಾರ ವೃದ್ಧಿ ಕೂಡ ಆಗತ್ತೆ. ಹಾಗೆ ಹೊಸ ತಂತ್ರಜ್ಞಾನದ ಮೇಲೆ ಹಣ ಹೂಡಿಕೆ ಮಾಡಲು ಶುಭ ದಿನ ಇವತ್ತು ನಿಮಗೆ. ಆದರೆ ರಿಸ್ಕ್ ಇರುವ ವ್ಯವಹಾರಗಳಲ್ಲಿ ಬಹಳ ಎಚ್ಚರ ವಹಿಸೋದು ಬಹಳ ಮುಖ್ಯ. ಇನ್ನು ಸರ್ಕಾರಿ ಯೋಜನೆಗಳು ಅಥವಾ ಸಂಸ್ಥೆಗಳಿಗೆ ಧನ ಸಹಾಯ ನಿರೀಕ್ಷಿಸಿದವರಿಗೆ ಇಂದು ಸಕಾರಾತ್ಮಕ ಸುದ್ದಿ ಕೂಡ ಕೇಳಿಬರುತ್ತೆ. ಕುಟುಂಬ ಮತ್ತು ಪ್ರೇಮ ಜೀವನದಲ್ಲಿ ಅಚ್ಚರಿಯ ಬೆಳವಣಿಗೆ ಕಂಡು ಬರುತ್ತೆ. ಸ್ನೇಹಿತರಿಂದ ದೊಡ್ಡ ಮಟ್ಟದ ಸಹಾಯ ಕೂಡ ಸಿಗತ್ತೆ. ಹೊಸ ವ್ಯಕ್ತಿಗಳ ಪರಿಚಯ ಆಗತ್ತೆ ಇವತ್ತು. ಅದು ಭವಿಷ್ಯದಲ್ಲಿ ನಿಮಗೆ ಬಹಳ ಉಪಯೋಗ ಕೂಡ ಆಗತ್ತೆ. ನಿಮ್ಮ ವೈವಾಹಿಕ ಜೀವನ ನೋಡೋದಾದ್ರೆ ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆ ಬಗ್ಗೆ ಚರ್ಚೆ ನಡೆಸ್ತೀರಾ ಇವತ್ತು. ವೈಚಾರಿಕ ಮನೋಭಾವ ಅವರು ಅರ್ಥ ಮಾಡ್ಕೊಳ್ತಾರೆ. ಹಾಗೆ ಮನೆಯಲ್ಲಿ ಹಿರಿಯರು ಅಥವಾ ಮಕ್ಕಳೊಂದಿಗೆ ಸಮಯ ಕಳೆಯೋದು, ಮನರಂಜನೆಯಿಂದ ಇರೋದು ನಿಮಗೆ ಮಾನಸಿಕ ನೆಮ್ಮದಿನ ತಂದುಕೊಡುತ್ತೆ ಇವತ್ತು. ಇನ್ನು ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಮಿಶ್ರ ಫಲ ಇದೆ. ಸ್ವಲ್ಪ ಪಾದದ ನೋವು, ರಕ್ತ ಪರಿಚಲನೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಅತಿಯಾದ ಮಾನಸಿಕ ಶ್ರಮದಿಂದ ತಲೆನೋವು ಕೂಡ ಸಾಧ್ಯ ಇದೆ. ಸ್ವಲ್ಪ ವಿಶ್ರಾಂತಿ ಪಡೆಯೋದು ಮುಖ್ಯ. ಆಮೇಲೆ ದೈಹಿಕ ವ್ಯಾಯಾಮಕ್ಕಿಂತ ಮಾನಸಿಕ ವಿಶ್ರಾಂತಿ ಕಡೆ ಆದ್ಯತೆ ನೀಡಬೇಕು ನೀವು. ಶುದ್ಧ ಗಾಳಿ ಸೇವಿಸೋದು, ಪ್ರಶಾಂತ ವಾತಾವರಣದಲ್ಲಿ ಸ್ವಲ್ಪ ಸಮಯ ಕಳೆಯೋದು, ಇದೆಲ್ಲ ನಿಮಗೆ ಮಾನಸಿಕ ಶಾಂತಿಯನ್ನ ತಂದುಕೊಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಹೊಸ ವಿಷಯ ಕಲಿಯೋದು, ಇದ್ರ ಬಗ್ಗೆ ಎಲ್ಲ ಒಳ್ಳೆ ಆಸಕ್ತಿ ಇರುತ್ತೆ. ತಾಂತ್ರಿಕ ಶಿಕ್ಷಣ ಪಡೆಯೋದು, ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡೋದು, ಇದೆಲ್ಲ ನಿಮಗೆ ಯಶಸ್ಸು ಕೂಡ ತಂದುಕೊಡುತ್ತೆ. ಇನ್ನು ಸಮಾಜ ವಿಜ್ಞಾನ ಅಥವಾ ಮಾನಸಿಕ ವಿಷಯದ ವಿದ್ಯಾರ್ಥಿಗಳಿಗೆ ಹೊಸ ಸಂಶೋಧನೆಗೆ ಒಳ್ಳೆ ಅವಕಾಶ ಕೂಡ ತಂದುಕೊಡುತ್ತೆ. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಶುಭ ಸಂಖ್ಯೆ 2, 8, 11. ಶುಭ ಬಣ್ಣ ಆಕಾಶ ನೀಲಿ ಮತ್ತು ನೇರಳೆ. ಶುಭ ದಿಕ್ಕು ಪಶ್ಚಿಮ ಇವತ್ತು. ವಿಶೇಷ ಪರಿಹಾರ ಬೇಕಪ್ಪ ಅನ್ನೋದಾದ್ರೆ ಹನುಮಂತನಿಗೆ ಅಥವಾ ಶನಿದೇವನಿಗೆ ಪ್ರಾರ್ಥನೆ ಮಾಡೋದು, ಹಸಿದವರಿಗೆ ಅನ್ನದಾನ ಮಾಡೋದು, ಪಕ್ಷಿಗಳಿಗೆ ನೀರು ಧಾನ್ಯ ನೀಡೋದು, ಇದೆಲ್ಲ ಅದೃಷ್ಟ ತಂದುಕೊಡುತ್ತೆ. ಇನ್ನು ಒಟ್ಟಾರೆಯಾಗಿ ಯಾರೊಂದಿಗೆ ವಾದ ಕಿಳಿಬೇಡಿ ಇವತ್ತು. ವಿಭಿನ್ನ ಆಲೋಚನೆಗಳು ಎಲ್ಲರಿಗೂ ಒಂದೇ ಬಾರಿಗೆ ಅರ್ಥವಾಗೋದು ಬಹಳ ಕಷ್ಟ. ಸ್ವಲ್ಪ ತಾಳ್ಮೆಯಿಂದ ನೀವಿರಿ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಭಾವನೆಗಳು ಮತ್ತು ವಾಸ್ತವದ ನಡುವೆ ಸಮತೋಲನ ಕಾಯ್ದುಕೊಳ್ಳುವ ದಿನ. ನಿಮ್ಮ ಅಂತಃಪ್ರಜ್ಞೆ ಇಂದು ಅತ್ಯಂತ ಪ್ರಬಲವಾಗಿ ಕೆಲಸ ಮಾಡುತ್ತೆ. ಇನ್ನು ವೃತ್ತಿ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಸಮಾಧಾನ ವಾತಾವರಣ ಇರುತ್ತೆ. ಸೃಜನಶೀಲತೆಯ ಕೆಲಸಗಳು ಅಂದ್ರೆ ಬರಹಗಾರರು, ಕಲಾವಿದರು, ಸಂಗೀತಗಾರರು, ಇದೆಲ್ಲ ಅತ್ಯಂತ ಯಶಸ್ವಿ ದಿನ ಇವತ್ತು. ನಿಮ್ಮ ಕಲ್ಪನೆಗಳಿಗೆ ಹೊಸ ರೂಪ ತಂದುಕೊಡುವ ದಿನ ಇವತ್ತು. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರುತ್ತೆ. ಇತರರಿಗೆ ಸಹಾಯ ಮಾಡುವ ನಿಮ್ಮ ಗುಣ ಇದೆಯಲ್ಲ, ಎಲ್ಲರ ಮೆಚ್ಚುಗೆ ಪಾತ್ರರಾಗ್ತೀರಾ. ಆಮೇಲೆ ದೃಢ ನಿರ್ಧಾರ ತೆಗೆದುಕೊಳ್ಳುವಾಗ ತೊಳಲಾಟ ಉಂಟಾಗತ್ತೆ. ಅಂತ ಸಮಯದಲ್ಲಿ ಹಿರಿಯರ ಮಾರ್ಗದರ್ಶನ ಪಡೆಯೋದು ಬಹಳ ಉತ್ತಮ. ವ್ಯಾಪಾರ ಮತ್ತೆ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಸ್ವಲ್ಪ ಖರ್ಚು ಹೆಚ್ಚಾಗುವ ದಿನ ಇವತ್ತು. ಧಾರ್ಮಿಕ ಕಾರ್ಯಗಳಿಗಾಗಿರ್ಬೋದು ಅಥವಾ ಆಸ್ಪತ್ರೆ ಸಂಬಂಧಿಸಿದ ವಿಷಯಕ್ಕೆ ಹಣ ವ್ಯವಹಾರ ಮಾಡ್ತೀರಾ, ವ್ಯಯ ಮಾಡ್ತೀರಾ. ವಿದೇಶಿ ಸಂಪರ್ಕದಿಂದ ಲಾಭ ಬರುವ ಸಾಧ್ಯತೆ ಕೂಡ ಸಕಾರಾತ್ಮಕ ಫಲಿತಾಂಶ ಸಿಗತ್ತೆ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರದಿಂದಿರಬೇಕು. ಯಾರೋ ಹೇಳ್ತಾರೆ ಅದಕ್ಕೆ ಅದ ಮಾತು ಕೇಳಿ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡಬೇಡಿ. ಇನ್ನು ದಾನ ಧರ್ಮ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗತ್ತೆ. ಅದು ನೀವು ಬಹಳ ಒಳ್ಳೆಯದು, ಪುಣ್ಯ ಕೆಲಸ ಅದು. ಕುಟುಂಬ ಮತ್ತೆ ಪ್ರೀತಿ ನೋಡೋದಾದ್ರೆ ಶಾಂತಿ ನೆಲೆಸುತ್ತೆ ಕುಟುಂಬದಲ್ಲಿ. ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಹತ್ತಿರವಾಗಿರ್ತೀರಾ. ಪರಸ್ಪರ ಮಾನಸಿಕ ಮಾತಾಡೋದು, ಹಂಚ್ಕೊಳ್ಳೋದು ನಿಮಗೆ ನೆಮ್ಮದಿ ಸಿಗತ್ತೆ. ಇನ್ನು ಧಾರ್ಮಿಕವಾಗಿ ಕುಟುಂಬದ ಸದಸ್ಯರೊಂದಿಗೆ ದೇವಸ್ಥಾನಕ್ಕೆ ಭೇಟಿ ನೀಡೋದು, ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡೋದು, ಇದೆಲ್ಲ ನಿಮಗೆ ಮಾನಸಿಕ ಶಾಂತಿ ತಂದುಕೊಡುತ್ತೆ. ಮಕ್ಕಳ ನಡವಳಿಕೆ ನಿಮಗೆ ಸಂತೋಷ ತರುತ್ತೆ. ಅವರ ಪ್ರಗತಿ ಬಗ್ಗೆ ಶುಭ ಸುದ್ದಿ ಕೇಳ್ತೀರಾ. ಇನ್ನು ನಿಮ್ಮ ಆರೋಗ್ಯ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸೋದು ಅವಶ್ಯಕತೆ ಇದೆ. ಮಾನಸಿಕ ಒತ್ತಡ, ಅತಿಯಾದ ಆಲೋಚನೆ ಮಾಡೋದು, ನಿದ್ರಾಹೀನತೆ ಕಾಡಬಹುದು. ಮನಸ್ಸು ಪ್ರಶಾಂತವಾಗಿ ಇಟ್ಕೊಳ್ಳೋದು, ಧ್ಯಾನ ಮಾಡೋದು, ಇವೆಲ್ಲ ಒಳ್ಳೇದು. ಇನ್ನು ಪಾದ ನೋವು, ಅಲರ್ಜಿ ಸಮಸ್ಯೆ ಇದೆಲ್ಲ ಕಾಣಿಸ್ಕೊಳ್ಳುತ್ತೆ. ನೀರಿನಿಂದ ಹರಡುವ ರೋಗದ ಬಗ್ಗೆ ಎಚ್ಚರ ಇರಬೇಕು. ಶೀತ, ಕೆಮ್ಮು, ಜ್ವರ ಈ ಥರ ಎಲ್ಲ ಕಾಣಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಕಲ್ಪನಾ ಶಕ್ತಿ ವಿಷಯಗಳಾಗಿರ್ಬೋದು, ಕ್ರಿಯೇಟಿವ್ ಸಬ್ಜೆಕ್ಟ್ಸ್ ಇದರಲ್ಲೆಲ್ಲ ಅದ್ಭುತ ಸಾಧನೆ ಮಾಡ್ತೀರಾ. ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡುವ ಕನಸಿದ್ರೆ ಇಂದು ಹೊಸ ಅವಕಾಶಗಳು ನಿಮಗೆ ಸಿಗುತ್ತೆ. ವಿಶೇಷ ಅಂಶ ನೋಡೋದಾದ್ರೆ ಶುಭ ಸಂಖ್ಯೆ 3, 7, 12. ಶುಭ ಬಣ್ಣ ಹಳದಿ, ತಿಳಿ ಹಸಿರು ಮತ್ತು ಕೇಸರಿ. ಶುಭ ದಿಕ್ಕು ಈಶಾನ್ಯ. ವಿಶೇಷ ಪರಿಹಾರ ನೋಡೋದಾದ್ರೆ ವಿಷ್ಣು ಸಹಸ್ರನಾಮ ಪಠಿಸೋದು ಅಥವಾ ಗುರು ಪ್ರಾರ್ಥನೆ ಮಾಡೋದು, ಹಳದಿ ಬಣ್ಣದ ಹೂವನ್ನು
ಹಣ್ಣನ್ನು ದೇವರಿಗೆ ಅರ್ಪಿಸುವುದು ಅತ್ಯಂತ ಶ್ರೇಯಸ್ಕರ. ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಅತಿಯಾದ ಭಾವನಾತ್ಮಕ ಒಳಗಾಗಬೇಡಿ. ಪ್ರಾಯೋಗಿಕವಾಗಿ ಯೋಚಿಸಿ, ನಿಮ್ಮ ಕೆಲಸ ಸುಗಮವಾಗಿ ಸಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 23 ಏಪ್ರಿಲ್ 2026 12 ರಾಶಿಗಳ ವಿಸ್ತಾರವಾದ ದಿನ ಭವಿಷ್ಯ. ಗ್ರಹಗತಿಗಳು ಏನೇ ಇರಲಿ, ನಿಮ್ಮ ಸಕಾರಾತ್ಮಕ ಆಲೋಚನೆ ಮತ್ತು ದೃಢ ಸಂಕಲ್ಪ ನಿಮ್ಮ ಎಲ್ಲ ಕೆಲಸದಲ್ಲಿ ಶಕ್ತಿಯನ್ನು ತಂದು ಸಕಾರಾತ್ಮಕವಾಗಿ ಮುಗಿಸಿಕೊಡಲುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.